ಇಂದಿರೆಗೆ ತಲೆ ಬಾಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಅಮರರಿಂಗೆರಗಿ ನಾಂದಿಯೋಳ್ವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳ್ವೆನಿ ಕಥಾಮೃತವ ಇಂತು ಚಿಂತಿಸುವುದು ನರಿತ ಬೆಮನ್ಯು ಮಗಾಂತ ಪರಾಕ್ರಮದಿ ನಿಂತು ಮುಂಗೈಜರ ಪಣಿಯನ್ನು ಸರಿಸುತ್ತ ಪಂಥದಿ ಪಿತಗೆಂದ ಚಿಂತಾಕ್ರಾಂತ ಸ್ಥಿತಿಯಲ್ಲಿ ಕುಳಿತಂತಹ ದೊಡ್ಡಪ್ಪ ಯುಧಿಷ್ಠಿರನಿಗೆ ಸಾಂತ್ವನವನ್ನು ಹೇಳುವುದಕ್ಕಾಗಿ ದೊಡ್ಡಪ್ಪನಿರುವ ಬಿಡದಿಯತ್ತ ಹೋಗಿ ಬಂದಿದ್ದೇನೆ. ದೊಡ್ಡಪ್ಪ, ಚಿಂತೆಯನ್ನ ಬಿಡಿ, ನಾನಿದ್ದೇನೆ. ವೈರಿಗಳ ಅಧಟನ್ನ ಮುರಿತೇನೆ. ಆ ದ್ರೋಣಾಚಾರ್ಯರು ಬಲಿದಂತಹ ಚಕ್ರವ್ಯೂಹವನ್ನ ಹೊಕ್ಕು. ಎಂತಹ ಅತಿರಥ ಷಡುರತರೇ ಬರಲಿ, ಅವರ ಸೊಕ್ಕನ್ನು ಮುರಿತೇನೆ ಎಂಬುದಾಗಿ ಅಭಯದ ಮಾತನಾಡಿದ್ದೇನೆ. ಆದರೂ ಸಹ ಚಿಂತಾಕ್ರಾಂತ ಸ್ಥಿತಿಯಲ್ಲಿ ಕುಳಿತಂತಹ ದೊಡ್ಡಪ್ಪ ಹೊಸುಳೆಯಾದಂತಹ ನಿನ್ನನ್ನ ರಣಕ್ಷೇತ್ರಕ್ಕೆ ಕಳುಹಿಕೊಡಲು ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ಸಾಕಷ್ಟು ನನ್ನ ಮಿತಿಯನ್ನು ಮೀರಿ ದೊಡ್ಡಪ್ಪನಿಗೆ ಸಮಾಧಾನವನ್ನ ಮಾಡಿ ಆತನ ಆಶೀರ್ವಾದವನ್ನ ಪಡೆದು ಬೇಕಾದಂತಹ ಅಸ್ತ್ರಶಸ್ತ್ರಗಳನ್ನೆಲ್ಲ ರಥದಲ್ಲಿ ತುಂಬಿಸಿಕೊಂಡು, ಅಷ್ಟೇ ಯಾಕೆ ರಥದ ಸಾರಥಿಯಾಗಿ ಸೌಮಿತ್ರಿಯನ್ನೇ ಪಡೆದುಕೊಂಡು ಇನ್ನೇನು ರಣಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೊರಟಾಗ ಯಾಕೋ ಇಂದು ನನ್ನ ಹೆತ್ತೊಡಲು ಆ ಸುಭದ್ರಾದೇವಿಯನ್ನೊಮ್ಮೆ ಕಂಡು ಆಕೆಗೆ ವಿಷಯವನ್ನ ಅರುಹಿ ಆಶೀರ್ವಾದವನ್ನ ಪಡೆದು ಹೋಗಬೇಕಾಗಿ ನನ್ನ ಮನಸ್ಸು ಹೇಳ್ತಾ ಇದೆ. ಹಾಗಾಗಿ ನೇರವಾಗಿ ಅಮ್ಮನ ಬಿಡದಿಯತ್ತ ಸಾಕ್ತೇನೆ. ಅಮ್ಮ, ವಂದಿಸಿಕೊಂಡಿದ್ದೇನಮ್ಮ. ಮಗನೇ, ಎದ್ದೇಳು. ಏನು ಆಶ್ಚರ್ಯ, ಈ ಹೊತ್ತಲ್ಲಿ ನನ್ನ ಬಿಡದಿಯಲ್ಲಿ ನಿನ್ನನ್ನು ನೋಡಿದಾಗ ಬಹಳ ಸಂತೋಷವಾಗುತ್ತಾ ಇದೆ. ಯಾಕೆ ಗೊತ್ತಾ? ಯಾಕೆ? ಈ ಸಮಯದಲ್ಲಿ ನೀನು ಬರುವವನಲ್ಲ, ಉತ್ಸಾಹದಿಂದ ಬರುತ್ತಾ ಇದ್ದೀಯೇ, ಹಾಗಾಗಿ ಕೇಳ್ತಾ ಇದ್ದೇನೆ.
ಏನು ವಿಶೇಷ? ಯಾಕೆ ಬಂದೆ? ಎಲ್ಲಿಗೆ ಪಯಣ? ಎಲ್ಲಿಗೆ ಪೋಪೆಯೋ ಬಾಲನೆ ಆ ಎಲ್ಲಿಗೆ ಪೋಪೆಯೋ ಬಾಲನೆ ನೀ ಎಲ್ಲವ ಸೊಲ್ಲಿಸೆನ್ನೊಡನೆ ವೀರನೇ. ನೀನೆಲ್ಲವ ಸೊಲ್ಲಿಸೆನ್ನೊಡನೆ ವೀರನೇ. ಕಲ್ಲದೆ ಆಯಿತೆ ನಿನಗೆ ಕಲ್ಲದೆ ಆಯಿತೆ ನಿನಗೆ ನೀನೆಲ್ಲವ ಸೊಲ್ಲಿಸೆನ್ನೊಡನೆ ಕಂದನೆ. ಕಲ್ಲದೆ ಆಯಿತೆ ನಿನಗೆ ನೀನೆಲ್ಲವ ಸೊಲ್ಲಿಸೆನ್ನೊಡನೆ ಕಂದನೆ. ಆ ಕಂದ, ಅಮ್ಮ. ಕರದಲ್ಲಿ ಧನುಷರಾಳ್ವೆಯನ್ನು ಹಿಡಿದಿದ್ದೀಯೇ, ಹ, ಒರೆಯಲ್ಲಿ ಖಡ್ಗವನ್ನು ಧರಿಸಿಕೊಂಡಿದ್ದೀಯೇ, ಶಿರಸ್ತ್ರಾಣವನ್ನು ಹಾಕಿಕೊಂಡಿದ್ದೀಯೇ, ಹೌದು. ಸೀಸ ಕವಚವನ್ನು ಅವಚಿಕೊಂಡಿದ್ದೀಯೇ. ಈ ಧಿರಿಸು ಸಾಧಾರಣವಾಗಿ ರಣಕ್ಷೇತ್ರಕ್ಕೆ ಹೋಗುವಾಗ ಎಂದು ಯಾರೂ ತರ್ಕಿಸಬಹುದು. ಹ್ಮ್. ನಾನೊಬ್ಬಳು ಕ್ಷಾತ್ರಿಯಾಣಿಯಾಗಿ ನಿನ್ನ ಹಡೆದವ್ವೆಯಾಗಿ ನೀನು ಎಲ್ಲಿಗೆ ಹೋಗುತ್ತಾ ಇದ್ದೆ ಎನ್ನುವುದನ್ನು ಅರ್ಥೈಸಿಕೊಳ್ಳಲಾಗದಷ್ಟು ಮಂದಮತಿಯವಳಲ್ಲ ಮಗನೇ. ಹ್ಮ್. ಯಾಕೆ ಗೊತ್ತಾ? ಈಗಾಗಲೇ ಕುರುಕ್ಷೇತ್ರ ಯುದ್ಧವು ಸಂಘಟಿತವಾಗಿ 12 ದಿನಗಳು ಸಂದಿದೆ. ಹಾಗಿರುವಾಗ ಈ ದಿರಿಸನ್ನು ಧರಿಸಿಕೊಂಡು ನೀನು ಇಂತಲ್ಲಿಗೇ ಹೋಗುತ್ತಾ ಇದ್ದೀಯ ಎನ್ನುವುದನ್ನು ಹೆತ್ತೊಡಲು ಅರ್ಥ ಮಾಡಿಕೊಳ್ತದೆ ಮಗನೇ. ಇದೋ ನೀನು ಎಂದಿನಂತೆಯೂ ಇಲ್ಲ, ತುದಿ ಕಾಲಿನಲ್ಲಿ ನಿಂತಿದ್ದೀಯೇ. ಎಲ್ಲಿಗೆ ಹೊರಟಿದ್ದು? ಯಾರನ್ನು ಎದುರಿಸುವುದಕ್ಕಾಗಿ ಮಗನೇ? ಅಮ್ಮ, ಹ್ಮ್ ನೀನು ಕೇಳಿರುವ, ಗಮನಿಸಿರುವ, ಹೇಳ್ತಾ ಇರುವ ಎಲ್ಲ ಸಂಗತಿಯೂ ಸತ್ಯವೇ ಅಮ್ಮ. ಹಾ ಅದನ್ನ ಹೇಳಲಿಕ್ಕೆ ಅಂತಲೇ ಬಂದಿದ್ದೇನೆ. ಅಮ್ಮ, ಲಾಲಿಸಬೇಕು ನೀನು. ಲಾಲಿಪುದೆಲೆ ತಾಯೇ ಎನ್ನ ವಿನ್ನಪವನ್ನು ಲಾಲಿಪುದೆಲೆ ತಾಯೇ ಲಾಲಿಪುದೆಲೆ ತಾಯೇ ಎನ್ನ ವಿನ್ನಪವನ್ನು ಅಮ್ಮ ಹೇಳಮ್ಮ.
ಲಾಲಿಪುದೆಲೆ ತಾಯಿ ಎನ್ನ ಭಿನ್ನಪವನ್ನು ಅಮ್ಮ ಕೇಳು, ಅಮ್ಮ ಕೇಳು. ಅಮ್ಮ ಕೇಳು. ಅಮ್ಮ, ಮಗನೇ. ನೀನು ಕ್ಷತ್ರಿಯಾಣಿ, ಹಾ, ಧನಂಜಯನ ಪತ್ನಿ ಅಲ್ವೇ? ಹೌದು. ನಿನಗರ್ಥವಾಗದ್ದು ಯಾವುದಿದೆಯಮ್ಮ? ಹ್ಮ್. ನಿನಗೆ ಅರ್ಥವಾಗದೇ ಇದ್ರೆ ಆ? ನೀನೆಲ್ಲ ಹೆಗ್ಗಳಿಕೆಗಳಿಗೂ ಮಾಡಿದ ಅವಮಾನವಾಗೋದಿಲ್ವೇನು? ಹ್ಮ್. ಅಮ್ಮ, ನೀನು ಕೇಳ್ತೀಯ ಅಂತಲ್ಲ, ಹಾ, ಹೇಳಲಿಕ್ಕೆ ಅಂತಲೇ ಬಂದವನು ನಾನು. ಹೇಳು ಮಗನೇ. ಕೇಳುವ ಸಂಯಮವನ್ನ ಇಟ್ಟುಕೋ. ಹಾ. ನೀನಂದಂತೆ ಹ್ಮ್. ಕೌರವ ಹಾಗೂ ಪಾಂಡವರ ನಡುವಿನ ಕಾಳಗ ಹಾ, ಇಂದಿಗೆ 12 ದಿನ ಕಳೆದಿದೆ. ಹೌದು. ಈ 12 ದಿನದಲ್ಲಿ ಹ್ಮ್. 10 ದಿನದ ಸಾರಥ್ಯವನ್ನ ಕೌರವ ಪಾಳೆಯದಿಂದ ವಹಿಸಿಕೊಂಡು ಬಂದವರು ಹಾ. ಭೀಷ್ಮಾಚಾರ್ಯರು. ಹ್ಮ್. ಆದರೆ ಇಂದು ಆ. 11ನೇ ದಿನದ ಕೌರವದ ಪಾಳೆಯರ ಸಾರಥ್ಯವನ್ನ ವಹಿಸಿಕೊಂಡು ಬರ್ತಾ ಇರುವವರು ಹಾ. ಕೌರವ ಹಾಗೂ ಪಾಂಡವ ಇತ್ತಂಡಕ್ಕೂ ಗುರುಗಳಾದಂತಹ ಹಾ. ಕೋಲ ಚೋಪಟ ಗುರು ಅಂತಲೇ ಹೆಸರುವಾಸಿಯಾದಂತಹ ಹ್ಮ್. ದ್ರೋಣಾಚಾರ್ಯರು ಎಂಬುದು ಹಾ. ಲೋಕವಿದಿತ ಸಂಗತಿಯಮ್ಮ. ಸತ್ಯ. ಅವರ ಚಾಪದ ಬಲುಮೆಯನ್ನ ತೋರಬೇಕು ಎಂದೋ ಏನೋ ಹ್ಮ್. ದ್ರೋಣಾಚಾರ್ಯರು ಅನೂಹ್ಯವಾದ ಬಲಿಷ್ಠವಾದ ಒಂದು ವ್ಯೂಹವನ್ನ ರಚಿಸಿದ್ದಾರಂತೆ. ಓಹೋ. ಅದಕ್ಕೆ ಚಕ್ರವ್ಯೂಹ ಎಂಬುದಾಗಿ ಹೆಸರನ್ನಿಟ್ಟಿದ್ದಾರೆ. ಚಕ್ರವ್ಯೂಹ. ಹೌದು. ಹ್ಮ್. ಆ ಚಕ್ರವ್ಯೂಹವನ್ನ ಭೇದಿಸುವ ಪಟುಭಟರಾರಿದ್ದೀರಿ ಎಂಬುದಾಗಿ ನಮ್ಮ ಪಾಳಯಕ್ಕೆ ಪಂಥಾಹ್ವಾನವನ್ನ ಗೈದಿದ್ದಾರೆ. ಓಹೋ. ಈ ಕುರಿತಾಗಿ ಚಿಂತಿಸ್ತಾ ಇರುವಂತಹ ನಮ್ಮ ದೊಡ್ಡಪ್ಪನಿಗೆ ಹ್ಮ್. ನಾನು ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸುತ್ತೇನೆ, ವೈರಿಗಳ ಅಧಟನ್ನ ಮುರಿತೇನೆ ಎಂಬುದಾಗಿ ಧೈರ್ಯವನ್ನ ಹೇಳಿ ಅವರ ಆಶೀರ್ವಾದವನ್ನ ಪಡೆದು ಇನ್ನೇನು ರಣಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೊರಟಾಗ ಹಾ. ನಿನ್ನನ್ನೊಮ್ಮೆ ನೋಡಿ ನಿನ್ನ ಆಶೀರ್ವಾದವನ್ನ ಪಡೆದು ಹೋಗಬೇಕಾಗಿ ಬಂದಿದ್ದೆ ನಮ್ಮ ಮಗನೇ, ಹ? ದೊಡ್ಡಪ್ಪ ಒಪ್ಪಿದರೆ ಇದಕ್ಕೆ? ಒಮ್ಮಿಂದೊಮ್ಮೆಲೆ ಯಾಕೆ ಒಪ್ತಾರಮ್ಮ? ಶಿಶುವು ನೀನಲೆ ಮಗನೇ, ಸಂಗರವಸದಳವು ಆ. ದುರಧೀರ ಷಡುರತರ ನೆಸುಗೆಯ ನೀನೆಂತು ಸೈರಿಸಲಾಪೆಯೋ ಮಗನೇ ಅಂತ ಕೇಳಿದ್ದಾರಮ್ಮ. ಹಾ. ನಾನೇನು ಹೇಳಿರ್ಬೇಕು ಅವ್ರಿಗೆ? ನೀನೇನ್ ಹೇಳಿರಬಹುದು? ಗಾಳಿ ಬೆವರುವುದುಂಟೆ ವಹ್ನಿ ಜ್ವಾಲಚುಹಿನಕ್ಕೆ, ಹಾ. ಬೆದರಿಪೋಗದೆ ಬಾಲನೆಂದನ್ನ ಕಳುಹಿ ಕೊಡಿ ದೊಡ್ಡಪ್ಪ ಅಂತ ಬೇಡಿದ್ದೆ ನಮ್ಮ. ಅಷ್ಟಕ್ಕೆ ಒಪ್ಪಿದ್ರೆ? ಅಷ್ಟಕ್ಕೇನು, ಹರಸಾಹಸವೇ ಆಗಿದೆ ಅವರನ್ನು ಒಪ್ಪಿಸುವಾಗ. ಆದರೆ ಅವರನ್ನೊಪ್ಪಿಸಿ ನಿನ್ನ ಆಶೀರ್ವಾದವನ್ನು ಪಡೆದು ಹೋಗಬೇಕಾಗಿ ಬಂದಿದ್ದೇನೆ. ಮಗನೇ, ಹ್ಮ್. ನೀನು 1000 ಬಾರಿ ಹೋಗುತ್ತೇನೆ ಹೇಳಿದ್ರು ನಾನು ಒಪ್ಪಿ ಕೊಡುವುದಿಲ್ಲ ಮಗನೇ. ಹ? ನನ್ನ ಮಾತು, ಈ ಅಮ್ಮನ ಮಾತನ್ನು ಧಿಕ್ಕರಿಸಿ ಹೋಗುವ ನಿನಗೆ ನನ್ನ ಒಡಲ ವೇದನೆ ಅರ್ಥವಾಗ್ತದೆ ಮಗನೇ? ಏನಮ್ಮ? ರಣಕ್ಷೇತ್ರ ಅಂತ ಹೇಳಿದ್ರೆ ಸಾಮಾನ್ಯ ಎಂದು ಭಾವಿಸಿದೀಯಾ ಅಥವಾ ಆಟ ಆಡುವ ಅಂಗಳ ಅಂತ ಭಾವಿಸಿದೀಯಾ ಮಗನೇ? ಇದು ಚಂದ್ರ ವಂಶವನ್ನು ಮುನ್ನಡೆಸುವಂತಹ ಜವಾಬ್ದಾರಿ ನಿನ್ನ ಮೇಲಿದೆ, ನಿನ್ನ ಹೆಗಲ ಮೇಲಿದೆ ಎನ್ನುವುದನ್ನು ಮರೆಯಬೇಡ ಮಗನೇ. ಅಷ್ಟಕ್ಕೂ ಆ ವ್ಯೂಹವನ್ನು ಹೂಡಿದವರು ಯಾರು, ಬಲಿದವರು ಯಾರು? ಉಭಯ ಕುಲ ಬಿಲ್ಲೋದರೆನಿಸಿಕೊಂಡಂತಹ ಕೋಲ ಚೌಪಟ ಮುನಿಗಳಾದಂತಹ ದ್ರೋಣಾಚಾರ್ಯರು. ಹೌದಮ್ಮ. ಅವರ ಬಗ್ಗೆ ನೆಗಳತೆಯಾದರೂ ನಿನಗೇನು ಗೊತ್ತೇ ಮಗನೇ? ಏನು? ಅಗ್ರತಃ ಚತುರೋವೇದ, ಪೃಷ್ಠತಃ ಶಶರಂದನ, ಉಭಯತರೋ ದ್ರೋಣ ಸಾಮರ್ಥ್ಯ, ಶಾಪಾದಪಿ ಶರಾದಪಿ. ಮಗನೇ, ಅಂತಹ ನಗಳತೆಯನ್ನು ಹೊಂದಿದಂತಹ ದ್ರೋಣರು ಬಲಿದಂತಹ ವ್ಯೂಹ ಮಗನೇ ಅದು. ಇದು ನಿನ್ನ ಮಾತಿಗೆ, ನಿನ್ನ ಆಸೆಗೆ ತಣ್ಣೀರೆರಚಿದೆಯೇ ಅಮ್ಮ ಅಂತ ದಯವಿಟ್ಟು ಭಾವಿಸಬೇಡ ಮಗನೇ. ಒಮ್ಮೆ ಒಮ್ಮೆ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳ ಮಗನೇ. ಸಾಧ್ಯವೇ ಇಲ್ಲ ಅಮ್ಮ. ನಾನು ಯಾರ್ಯಾರಿಗೆ ಹೇಳಬೇಕೋ ಕೇಳಬೇಕೋ ಅವರೆಲ್ಲರಿಗೂ ಹೇಳಿಯೇ ಇಲ್ಲಿಗೆ ಬಂದದ್ದು. ಯಾರ್ಯಾರ ಆಶೀರ್ವಾದವನ್ನ ಪಡೆದು ಯಾರ್ಯಾರಿಗೆ ಸಂತೈಸಿ ಸಮಾಧಾನವನ್ನ ಮಾಡಬೇಕಿತ್ತೋ ಅವರೆಲ್ಲರಿಗೂ ಮಾಡಿಯೇ ಬಂದಿದ್ದೇನಮ್ಮ. ಯಾಕೆ ಆತಂಕ ಪಡ್ತೀಯೇ?
ಗೊತ್ತಿದೆ ನನಗೆ. ಪ್ರಸ್ತುತ ಈ ರಣಕ್ಷೇತ್ರದಲ್ಲಿ ಹಾ ನನ್ನ ತಂದೆಯಾದಂತಹ ಪಾರ್ಥ ಮಹಾಶಯರು, ನನ್ನ ಮಾವನಾದಂತಹ ಶ್ರೀಕೃಷ್ಣ ಪರಮಾತ್ಮ ಈರುವರು ಇಲ್ಲ ಎಂಬುದನ್ನು ಅರಿತೇ ಬಂದವನು ನಾನು. ಹಾ ಆದರೂ ಎಲ್ಲಿಯೇ ಇರಲಿ, ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಬಲುಮೇ ಎಂಬುದು ನಮ್ಮ ಮೇಲೆ ಸದಾ ಇರ್ತದೆ ತಾನೆ. ಹೌದು ಮಗನೇ. ಅಮ್ಮ, ಹಾ ಹೌದು, ಅರ್ಥವಾಗ್ತದೆ. ನಾನು ಹಾ ಹೆಂಗರುಳಲ್ವೇ, ಒಮ್ಮಿಂದೊಮ್ಮೆಲೆ ರಣಕ್ಷೇತ್ರಕ್ಕೆ ಮಗನನ್ನ ಕಳುಹೋದು ಅಂದ್ರೆ ಸುಲಭವಲ್ಲ. ನಿನ್ನ ಆತಂಕ ಅರ್ಥವಾಗ್ತದೆಯಮ್ಮ. ಧಡಿಗ ದ್ರೋಣಾದ್ಯರೆಲ್ಲ ಇದ್ದಾರೆ. ಸದಾ ಪಾಂಡವರನ್ನ ದ್ವೇಷಿಸುವ, ನಿಷ್ಪಾಂಡವ ಪೃಥ್ವಿಯನ್ನಾಗಿ ಮಾಡುವ ಹಂಬಲವಿಟ್ಟುಕೊಂಡಿರೋ ಆ ದುಷ್ಟರು ನನ್ನನ್ನೇನಾದ್ರೂ ಮಾಡ್ಯಾರು ಎಂಬ ಆತಂಕ ನಿನ್ನದಲ್ವೇ? ಎತ್ತುಡಲ್ಲ ಮಗನೇ. ಅಮ್ಮ, ಹಾ ಎಂತಹ ಅತಿರಥ ಷಡುರಥರೇ ಬಂದ್ರು ಅವರನ್ನೆಲ್ಲ ನೆಲಕ್ಕುರುಗಿಸ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಬಂದಿದ್ದೇನೆ. ಯಾಕೆ ಹೇಳು? ನನ್ನ ವಂಶ ಯಾವುದಮ್ಮ? ನಾನು ಯಾವ ವಂಶದವನು? ಪಾರ್ಥಿವ ವಂಶದವನಮ್ಮ. ನಾನು ಪಾರ್ಥಿವ ವಂಶದವನು. ಅಂತಹ ವೀರವಂಶದಲ್ಲಿ ಹುಟ್ಟಿದಂತಹ ನಾನು ಇಂತಹ ಸಂಕ್ರಾಂತ ಸ್ಥಿತಿಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿದೆಯೇನು? ಎಂತಹ ವೀರರು ಈ ಭೂಮಿಗಾಗಿ, ಈ ಭೂಮಿಯ ರಕ್ಷಣೆಗಾಗಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಲಿಲ್ವೇನು? ಅಂತಹ ಭೂಮಿಯಲ್ಲಿ ಹುಟ್ಟಿ ನಾನು ಸುಮ್ಮನೆ ಕುಳಿತಲಾದಿದ್ದೆ ಮಗನೇ. ನಾನು ಸಣ್ಣವ ಹೌದಮ್ಮ, ಹಾ ಆದರೆ ಕಿಡಿ ಸಣ್ಣದ್ದೇ ಆದರೂ ಸುಡುವ ಗುಣ ಇದೆಯಲ್ಲ, ಹಾ ಅದು ಸಣ್ಣದಲ್ವಲ್ಲಮ್ಮ. ಅಲ್ಲ ಅಲ್ಲ. ಸಣ್ಣ ಕಿಡಿಯಿಂದ ಹೊತ್ತೇಳುವ ಕಾಡ್ಗಿಚ್ಚಾಗಿ ಹಾ ಆ ದುಷ್ಟರ ಸಂಹಾರವನ್ನ ಮಾಡ್ತೇನೆ. ಹಾ ಅಮ್ಮ, ಸಾಕು, ಇನ್ನು ಮಾತನಾಡಿದ್ದು ಸಾಕು. ವಿಕ್ರಮದ ವಿಸ್ಫಲಿಂಗನಂತೆ ಹೊರಟು ನಿಂತಿದ್ದೇನೆ. ಹಾರುವ ಎತ್ತಿನ ಹಣೆಯ ಮೇಲೆ ಹೊಡೆದಂತೆ ಮಾಡದೆ ನನ್ನನ್ನು ಹರಸಿಕೊಳ್ಳು. ಮಗನೇ, ಇದು ನೀತಿ ಅಲ್ಲ ಕಂದ. ನೀತಿಯಲ್ಲ ಪೋಪುದಿಂದ ಕಂದ ಕಂದ ನೀತಿಯಲ್ಲ ನೀತಿಯಲ್ಲ ಪೋಪುದಿಂದು ಎನ್ನೋ ಖೋದಿಸಿ ಹೋಗಯ್ಯರನಗೆ, ಎನ್ನೋ ಖೋದಿಸಿ ಹೋಗಯ್ಯರನಗೆ ಕಂದ ಕಂದ ನೀತಿಯಲ್ಲ ಪೋಪುದಿಂದು ಕಂದ ಕಂದ. ಓ ಮಗನೇ ಅಮ್ಮ. ಅಭಿಮನ್ಯು, ನೀನು ಕೇವಲ ನನಗೊಬ್ಬಳಿಗೆ ಮಗನಲ್ಲವಲ್ಲ. ಪ್ರತಿ ಇಲ್ಲದ ಪ್ರತಾಪಿ ಪೃಥನಂದನ ಭಾರತ ಆ ಧನುರ್ಧಾರಿ ಧನಂಜಯನ ಮಗ ನೀನು. ಈಗಾಗಲೇ ಸಂಶಪ್ತಕರನ್ನು ಎದುರಿಸುವುದಕ್ಕಾಗಿ ರಣಕ್ಷೇತ್ರಕ್ಕೆ ಹೋದ ನಿನ್ನ ತಂದೆ ಬಂದು, ಸುಭದ್ರ ನನ್ನ ಮಗನಲ್ಲಿ ಯಾಕೆ ನನ್ನ ಮಗನನ್ನು ರಣಕ್ಷೇತ್ರಕ್ಕೆ ಕಳಿಸಿದೆ ಅಂತ ಹೇಳಿದರೆ, ಮಗನೇ, ಆ ನಿನ್ನ ತಂದೆಗೆ ಏನು ಉತ್ತರ ನೀಡಲಿ ಮಗನೇ, ಏನು ಉತ್ತರ ನೀಡಲಿ? ಹೇಳಮ್ಮ, ನಿನ್ನ ಮಗ ಕ್ಷತ್ರಿಯ ಧರ್ಮವನ್ನು ಪಾಲಿಸ್ಲಿಕ್ಕಾಗಿ ರಣಕ್ಷೇತ್ರಕ್ಕೆ ಹೋಗಿದ್ದಾನೆ ಅಂತ ಹೇಳು. ಮಗನೇ, ಸದಾ ನಿನ್ನ ಅಭ್ಯುದಯವನ್ನೇ ಬಯಸುವಂತಹ ಆ ನಿನ್ನ ಮಾವ, ಆ ನಿನ್ನ ಮಾತುಲ ಕೃಷ್ಣ ಮಾವ ಒಂದು ತಂಗಿ ಸುಭದ್ರೆ ಯಾಕೆ ಆತನನ್ನು ರಣಕ್ಷೇತ್ರಕ್ಕೆ ಕಳಿಸಿದೆ, ಒಂದು ಮಾತನ್ನು ನನ್ನಲ್ಲಿ ಕೇಳಬೇಕು ಎನ್ನುವುದಾಗಿ ಅನಿಸಲೇ ಇಲ್ಲವೇ? ನೀನೇ ನಿರ್ಧಾರ ತೆಗೆದುಕೊಂಡಿ ಅಂತ ಕೇಳಿದರೆ ಏನು ಉತ್ತರ ಕೊಡಲಿ ಮಗನೇ, ಏನು ಉತ್ತರ ಕೊಡಲಿ? ಹೌದು,
ಈಗಾಗಲೇ ನಿನಗೆ ಅಪ್ಪಣೆಯನ್ನು ನೀಡಿದಂಥ ಆನಿನ ದೊಡ್ಡಪ್ಪ ಯುಧಿಷ್ಠಿರ, ಭೀಮ, ನಕುಲ ಸಹದೇವರು ಬಂದು ಸುಭದ್ರೆ ಯಾಕೆ ಅಪ್ಪಣೆ ನೀಡಿದೆ, ನೀನಾದರೂ ತಡೆಯಬಹುದಿತ್ತಲ್ಲ ಸುಭದ್ರ ಅಂತ ಕೇಳಿದರೆ ಏನು ಉತ್ತರ ನೀಡಲಿ? ಆ ಪ್ರಶ್ನೆಗೆ ಉತ್ತರಿಸುವಂತಹ ಶಕ್ತಿ ನನ್ನಲ್ಲಿಲ್ಲ ಮಗನೇ. ನನ್ನ ಗಂಟಲು ಈಗಾಗಲೇ ಬಸೆ ಆರಿ ಹೋಗಿದೆ ಮಗನೇ, ಆರಿ ಹೋಗಿದೆ. ದಯವಿಟ್ಟು ನಿನ್ನಲ್ಲಿ ಬೇಡ್ತಾ ಇದ್ದೇನೆ ಮಗನೇ, ಬೇಡವೇ ಬೇಡ ಮಗನೇ, ಬೇಡವೇ ಬೇಡ. ಅಮ್ಮ ಅಮ್ಮ, ನಾಳಿನ ಭವಿಷ್ಯವನ್ನ ಇಂದು ತರ್ಕ ಮಾಡಲಾದೀತೇನು? ನಾಳಿನ ಭವಿಷ್ಯ ಹೇಳಲಿಕ್ಕೆ ನಾನು ದೇವರೇ? ನಾನು ಕ್ಷತ್ರಿಯ ತಾಯಿ. ನಾನೇ ಕೈ ಕಟ್ಟಿ ಕುಳಿತರೆ ದೇಶದ ರಕ್ಷಣೆಯನ್ನು ಮಾಡುವವರು ಯಾರಿದ್ದಾರೆ? ಭಾವನೆಗಳಿಂದ ಬಂಧಿಸಬೇಡ, ನಾನು ಹೋಗ್ತೇನೆ, ಹೋಗಿಯೇ ಹೋಗ್ತೇನೆ. ಮಗನೇ, ಬಾಯಿ ಮುಚ್ಚಿಕೋ. ಎಷ್ಟು ಸುಲಭದಲ್ಲಿ ನನ್ನ ಬಾಯಿ ಮುಚ್ಚಿಸಿಬಿಟ್ಟೆ ಮಗನೇ. ಹೆತ್ತೊಡಲ ಸಂಕಟ ಏನು ಅಂತ ಅರ್ಥವಾಗುವುದು ಕೇವಲ ಇನ್ನೊಂದು ಹೆಣ್ಣಿಗೆ ಮಾತ್ರ ಮಗನೇ, ಇನ್ನೊಂದು ಹೆಣ್ಣಿಗೆ ಮಾತ್ರ. ಹುಟ್ಟಿದ ಮನೆ, ಹೆತ್ತ ತಂದೆ ತಾಯಿ, ಬಂಧು ಬಳಗವನ್ನೆಲ್ಲವನ್ನು ತೊರೆದು ಪತಿಯೇ ಸರ್ವಸ್ವ, ಪತಿಯಿಂದಲೇ ನನ್ನ ಜೀವನ ಸಾರ್ಥಕ ಎಂದು ನಂಬಿ ಸಪ್ತ ಪರಿತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಕೊಂಡು ಬಂದು ಪತಿಯ ಮನೆಯ ಹೊಸ್ತಿಲ ಪೂಜೆ ಮಾಡಿದಂತ ಆ ನಿನ್ನ ಮಡದಿ ಉತ್ತರೇನೊಮ್ಮೆ ನೆನಪಿಸ್ಕೊ ಮಗನೇ. ನಿನ್ನನ್ನೇ ನಂಬಿ ಬಂದವಳು ಆಕೆ. ಅಷ್ಟೇ ಅಲ್ಲ, ನಿನ್ನ ಉತ್ತರಾಧಿಕಾರಿಯಾಗಿ ಆ ಹೆತ್ತೊಡಲು ತುಂಬಿಕೊಂಡಿದೆ ಮಗನೇ. ಆ ಉತ್ತರೆ ನನ್ನ ಮನೆ ಸೌಭಾಗ್ಯ ಲಕ್ಷ್ಮಿ ಮಗನೇ, ಸೌಭಾಗ್ಯ ಲಕ್ಷ್ಮಿ. ಮನೆ ಮನ ತುಂಬಿದ ಆ ನಿನ್ನ ಮಡದಿ ನಾಳಿನ ಪ್ರಪಂಚಕ್ಕೆ ನಿನ್ನ ಉತ್ತರಾಧಿಕಾರಿಯನ್ನು ಪ್ರಪಂಚ ಮುಖಕ್ಕೆ ತರ್ತಾಳೆ. ವಿಧ ವಿಧದ ಹುಂಗನಸನ್ನು ಕಟ್ಟಿಕೊಂಡು ಪೋಣಿಸಿಕೊಂಡು ನಿರೀಕ್ಷೆಯಲ್ಲೇ ಇದ್ದಂತಹ ಆ ಉತ್ತರೆ ನಾಳಿನ ರಣದ ವಾರ್ತೆಯನ್ನು ಕೇಳಿ, ವ್ಯತಿರಿಕ್ತವಾದ ವಾರ್ತೆಯನ್ನು ಕೇಳಿ, ಅತ್ತೆ ಯಾಕೆ ಹೀಗೆ ಮಾಡಿದ್ರಿ? ನೀವು ಒಂದು ಹೆಣ್ಣಾಗಿ ನನ್ನ ಮೇಲೆ ನಿಮಗೆ ಸ್ವಲ್ಪನೂ ದಯವೇ ಬರದೆ ಹೋಯ್ತೆ ಅತ್ತೆ. ಇದೋ ನಿಮ್ಮ ಹಣೆಯಲ್ಲಿ ರಾರಾಜಿಸುತ್ತಿರುವಂತಹ ಸಿಂಧೂರವಿದೆ, ಯಾಕೆ ನನ್ನ ಹಣೆಯ ಸಿಂಧೂರವನ್ನು ಅಳಿಸುವಂತೆ ಮಾಡಿದಿರಿ? ಸೆರಗೊದ್ದಿ ಮನೆಯ ಮೂಲೆಯಲ್ಲಿ ಕೂರುವಂತೆ ಮಾಡಿದ್ರಲ್ಲ ಅತ್ತೆ, ಯಾಕೆ? ನನ್ನಿಂದ ಏನು ಅಪರಾಧವಾಯಿತು ಅಂತ ಕೇಳಿದ್ರೆ ಏನು ಉತ್ತರ ಕೊಡಲಿ ಮಗನೇ, ಏನು ಉತ್ತರ ಕೊಡಲಿ? ನಿನ್ನ ಉತ್ತರೆಯ ಸೆರಗನ್ನು ಹಿಡಿದುಕೊಂಡು ಕದಲು ಭಾಷೆಯಿಂದ ಅಮ್ಮ ನನ್ನ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ನೀಡಲಿ ಮಗನೇ? ಆ ನಿನ್ನ ಮಡದಿ ಉತ್ತರೆ ಹೇಗೆ ಸಮಾಧಾನ ಮಾಡ್ತಾಳ ಮಗನೇ, ಹೇಗೆ ಸಮಾಧಾನ ಮಾಡ್ತಾಳೆ? ಇಲ್ಲ ಮಗನೇ, ಇಲ್ಲ, ಇದೆಲ್ಲವನ್ನು ಬಿಟ್ಟು ಬಿಡು. ನಾಳೆ ಅಜ್ಜಿ ನನ್ನ ಅಪ್ಪ ಎಲ್ಲಿ, ನನ್ನ ಊರಿಗೆ ಮಕ್ಕಳೆಲ್ಲರೂ ಅಪ್ಪನ ಕೈ ಹಿಡಿದು ನಡೆಯಲು ಅಭ್ಯಾಸ ಮಾಡಿದರೆ ನನ್ನ ಸ್ಥಿತಿ ಹೀಗೆ. ಅಪ್ಪ ಎಲ್ಲಿ, ನಾನು ಅನಾಥ ಶಿಶುವಾದನೆ ಅಜ್ಜಿ ಅಂತ ಕೇಳಿದೆ, ಆ ಹಾಲುಗಲ್ಲದ ಶಿಶುವಿಗೆ ಏನಂತ ಉತ್ತರ ನೀಡಲಿ ಮಗನೇ, ಏನಂತ ಉತ್ತರ ನೀಡಲಿ? ಅಜ್ಜಿ ಇದಕ್ಕೆ ಯಾರು ಕಾರಣ ಅಂತ ಕೇಳಿದರೆ ಮಗನೇ ಯಾರನ್ನು ತೋರಿಸಲಿ? ಇಲ್ಲ ಮಗನೇ, ಇದಕ್ಕೆಲ್ಲ ಕಾರಣ ನಾನು ಅಂತ ಹೇಗೆ ಹೇಳಲಿ, ಹೇಗೆ ಹೇಳಲಿ ಮಗನೇ, ಹೇಗೆ ಹೇಳಲಿ? ಅಮ್ಮ ಹೋಗಲಿ ಬಿಡು ಕಂದ, ನನಗಾಗಿ ಅಲ್ಲ, ನಿನ್ನ ಅಪ್ಪನಿಗೋ ಮಾವನಿಗೋ ದೊಡ್ಡಪ್ಪನಿಗಾಗಿಯೋ ಅಲ್ಲ ಕಂದ, ಇದು ನಿನ್ನ ಉತ್ತರೆಗಾಗಿ, ನಿನ್ನ ಉತ್ತರೆಯ ಒಡಲಲ್ಲಿರುವಂತ ಆ ನಿನ್ನ ಕಂದನಿಗಾಗಿ, ಉದರದಲ್ಲಿ ಪವಡಿಸಿದಂತ ಆ ನಿನ್ನ ಮಗು, ಅದರ ಮುಖಕ್ಕೂ ನೋಡಿಕೊಂಡೆ. ಆದರೂ ಸಹ ದಯವಿಟ್ಟು ನೀನು ಆ ರಣದ ಸುದ್ದಿಯನ್ನು ಸೊಲ್ಲೆತ್ತದಿರು ಮಗನೇ, ಸೊಲ್ಲೆತ್ತದಿರು. ಅಮ್ಮ, ತಿಳಿದವರೊಬ್ಬರು ಹೇಳ್ತಾರಮ್ಮ, ಉದಯಿಸಿದ ಶುಭಾಶುಭ ಕರ್ಮದ ಫಲಮಂ ಸದೃಶಮಾಗಿ ಕಾಣ್ಬುದು, ಸಮಚಿತ್ತದೊಳಿರ್ಪುದು, ತಕ್ಕದು ತಕ್ಕದಲ್ತು ತಕ್ಕಂಗೆ ತಗದ ಹರ್ಷ ವಿಷಾದಂ. ಕ್ಷತ್ರಿಯಾಣಿ ಅಲ್ವೇ ನೀನು? ಬಂದ ಪರಿಸ್ಥಿತಿಯನ್ನು ಬಂದ ಹಾಗೆ ತೆಗೆದುಕೊಳ್ಳುವುದು ನಿನ್ನ ಕರ್ತವ್ಯವಲ್ವೇನಮ್ಮ, ನಿನ್ನ ಧರ್ಮವಲ್ವೇನೋ?
ಯಾಕೆ ಗೋಗರಿತಾ ಇದ್ದೀಯೆ? ಮಗನೇ, ನಿನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದ್ದೇನೆ, ನಿನಗಾಗಿ ಹೊಂಗನಸನ್ನು ಕಂಡಿದ್ದೇನೆ, ನಿನ್ನ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಣ್ತುಂಬ ಕಾಣಬೇಕು ಎನ್ನುವುದಾಗಿ ಬಯಸಿದ ಈ ಸುಭದ್ರೆ ಒಂದೇ ಒಂದು ಮಾತನ್ನು ನಡೆಸಿಕೊಡ್ತೀನು ಕಂದ. ಒಂದಲ್ಲಮ್ಮ, 100 1000 ಹೇಳು, ಮಾಡ್ತೇನೆ. ಆದರೆ ರಣಕ್ಷೇತ್ರಕ್ಕೆ ಹೋಗುವುದು ಬೇಡ ಎಂಬುದನ್ನು ಹೊರತಾಗಿ. ಮಗನೇ, ನೀನು ನಡೆಸಿಕೊಡುವುದು ನಿಜವೇ ಅಂತಾದ್ರೆ ಹಾ, ನಿನ್ನ ಕೈಯಲ್ಲಿ ಆ ಚಳಪಿಸುತ್ತಿರುವಂತಹ ಖಡ್ಗ ಯಾಕೆ ಹೇಳು? ಅರಿವೀರರ ರುಂಡವನ್ನ ಚೆಂಡಾಡ್ಲಿಕ್ಕೆ. ಹೌದಲ್ಲ? ಹಾ, ಹಾಗಿರುವಾಗ ಆ ನಿನ್ನ ಖಡ್ಗ ಯಾರ ತಲೆಯನ್ನಾದ್ರೂ ಕತ್ತರಿಸಿದ್ರೆ ತಾನೆ? ಕತ್ತರಿಸ್ತದೆ ಅಮ್ಮ. ಯಾವ ಭಾವನೆಯೂ ಇಲ್ಲ, ಯಾವ ಆಸೆ ಆಕಾಂಕ್ಷೆಗಳು ಇಲ್ಲದಂತಹ ಖಡ್ಗ. ಆ ಖಡ್ಗದಿಂದ ಇದೋ ತಲೆ ತಗ್ಗಿಸಿ ನಿಂತ ಈ ನಿನ್ನ ಅಮ್ಮನ ತಲೆಯನ್ನು ಕತ್ತರಿಸಿ ಹೋಗು. ಅಮ್ಮ, ಸಾಕು ಸಾಕು ಮಾಡಮ್ಮ, ಸಾಕು ಸಾಕು. ಎಂತಹ ಮಾತನ್ನಾಡುತ್ತೆ. ಹೀಗೆ ತಡಿತಾರೇನಮ್ಮ, ಹೀಗೆ ತಡಿತಾರೇನು? ತಡೆವರೆ ನೆನೆತೋ ತಡೆವರೆ ನೆನೆತೋ ಈ ಪರಿ ನುಡಿವರೆ ರಣವನ್ನು ಜಯಿಸೆಂದೊಡನೆ ಕಳುಗದೆ ರಣವನ್ನು ಜಯಿಸೆಂದೊಡನೆ ಕಳುಗದೆ ಮರುಗುವರೆ ನೀನು ರಣವನ್ನು ಜಯಿಸೆಂದೊಡನೆ ಕಳುಗದೆ ಮರುಗುವರೆ ನೀನೆಂದ ಅಭಿಮನ್ಯು ಆ ಮಾತನಾಡಿಬಿಟ್ಟೆ. ನಾವು ನಮ್ಮವರು ಕಳೆದುಕೊಂಡಂತಹ ರಾಜ್ಯವನ್ನ ಪುನಃಸ್ಥಾಪಿತಗೊಳಿಸಬೇಕು ಅಂತ ಹೆಣಗಾಡ್ತಾ ಇದ್ರೆ ನೀನು ಯುದ್ಧಕ್ಕೆ ಹೋಗುವುದೇ ಬೇಡ ಅಂತ ಹೇಳ್ತಾ ಇದ್ದೀಯಲ್ಲ. ಹೌದು ಮಗನೇ. ಏನಮ್ಮ ಇದರ ಅರ್ಥ ಏನು? ನಾವು ಯುದ್ಧವನ್ನೇ ಮಾಡಬಾರದ? ನಮ್ಮವರ ಶ್ರಮ ಏನು ಅಂತ ಗೊತ್ತೇನು ನಿನಗೆ? ಓರ್ವ ಕ್ಷತ್ರಿಯಾಣಿಯಾಗಿ ನಿನ್ನ ಗಂಡನೋ ಮಗನೋ ತಮ್ಮನೋ ಅಣ್ಣನೋ ರಣಕ್ಷೇತ್ರಕ್ಕೆ ಹೋಗ್ತಾನೆ ಅಂತ ಹೊರಟಾಗ ಆತನಿಗೆ ಹುರಿದುಂಬಿಸಬೇಕಾಗಿತ್ತು, ಪ್ರೋತ್ಸಾಹಿಸಬೇಕಾಗಿತ್ತು. ನೀನು ಆ ಕೆಲಸವನ್ನು ಇಲ್ಲಿಯವರೆಗೂ ಮಾಡಿದ್ದವಳಲ್ವೇ ನೀನು. ಆದರೆ ಇಂದು ನಿನ್ನ ಮಗ ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗ್ತಾನೆ ಅಂತ ಹೊರಟಾಗ ನಿನ್ನ ವರ್ತನೆಯೇ ಬದಲಾಗಿ ಹೋಗಿದೆ ಅಲ್ವೇ? ಯಾಕಮ್ಮ? ನಾನು ನಿನ್ನ ಮಗ ಎಂಬುದನ್ನು ಹೊರತುಪಡಿಸಿದ್ರೆ ನಾನು ಒಬ್ಬ ಯೋಧನೇ ಅಲ್ವೇ? ನಮ್ಮವರು ಒಬ್ಬೊಬ್ಬರಾಗಿ ರಣಕ್ಷೇತ್ರಕ್ಕೆ ಮುನ್ನುಗ್ಗಿ ಹೋಗ್ತಾ ಇರುವಾಗ ಅವರ ಉತ್ಸಾಹಕ್ಕೆ ನಿನಗೆ ಬೆಲೆ ಕೊಡಬೇಕು ಅಂತ ಕಾಣ್ತಾನೆ ಇಲ್ಲ ಅಲ್ವೇ? ಬೆಲೆಯೇ ಇಲ್ಲ ಅಲ್ವೇ? ಅಮ್ಮ ಮಗನೇ, ಕೇವಲ ಕೌರವರು ಹಾಗೂ ಪಾಂಡವರು 105 ಮಂದಿ ಅಲ್ವಮ್ಮ ರಣಕ್ಷೇತ್ರದಲ್ಲಿ ಹೊಯ್ದಾಡ್ತಾ ಇರೋದು. ಹೌದು. 100 ಮಂದಿ ಕೌರವರೊಡನೆ 11 ಅಕ್ಷೋಹಿಣಿ ಸೈನ್ಯ ಕಲೆತಿದೆ. 5 ಮಂದಿ ಪಾಂಡವರೊಡನೆ 7 ಅಕ್ಷೋಹಿಣಿ ಸೈನ್ಯ ಕಲೆತಿದೆ. ನಮ್ಮ ಬೆಂಬಲಕ್ಕಾಗಿ ಬಂದು ನಿಂತಿದೆ. ಅಮ್ಮ, ಅವರ ಸ್ವಾರ್ಥ ಏನಿಲ್ಲಿ? ಗೆದ್ದರೆ ಅರ್ಧ ರಾಜ್ಯವನ್ನು ಕೊಡ್ತೇವೇನು? ಇಲ್ಲ ತಾನೆ. ಇಷ್ಟೆಲ್ಲವನ್ನ ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಯಾಕೆ? ನೀನು ಕಣ್ಣೀರು ಸುರಿಸಿ ಹೋಗಬೇಡ ಮಗು ಅಂತ ತಡಿತಾ ಇದ್ದೀಯಲ್ಲ, ಹಾಗೆಯೇ ಆ ಎಲ್ಲ ಯೋಧರ ಮನೆಯವರು ಕಣ್ಣೀರು ಸುರಿಸಿ ಮಗನೇ ನೀನು ಹೋಗುವುದು ಬೇಡ ಅಂತ ಹೊರಟ್ರೆ ಅಮ್ಮ, ನಮ್ಮ ದೇಶಕ್ಕಾಗಿ ಹೋರಾಡುವವರು ಯಾರಿದ್ದಾರೆ? ಈ ದೇಶದ ರಕ್ಷಣೆಯನ್ನು ಮಾಡುವವರು ಯಾರಿದ್ದಾರಮ್ಮ?
ಹೇಳಬಾರದು, ನೀನಂತ ಮಾತನ್ನು ಆಡಬಾರದು. ನೋಡು, ಬಂದು ನೋಡು, ನಮ್ಮ ಬಿಡದಿಯ ಬಾಗಿಲಿಗೆ ಬಂದು ನೋಡಮ್ಮ. ಹೌದು ಮಗನೇ. ಈ ಕಾಲುಗಳನ್ನು ಕಳೆದುಕೊಂಡು ಆರ್ತನಾದವನ್ನು ಹೊರಹಾಕುತ್ತಿರುವಂತಹ ಯೋಧರ ಕಣ್ಣೀರು ನಿನಗೆ ಕಾಣಿಸ್ತಾ ಇಲ್ವೇನು? ಅವರ ದುಃಖ ನಿನಗೆ ಗೋಚರವಾಗ್ತಾ ಇಲ್ವೇನು? ಆ ಶವಗಳಿಗೆ ಸಂಸ್ಕಾರ ಮಾಡುವುದಕ್ಕೂ ಉತ್ತರಾಧಿಕಾರಿಗಳು ಇಲ್ಲದೆ ನಾಯಿ ನರಿಗಳು ಕಿತ್ತು ತಿನ್ನುವ ದೃಶ್ಯ. ಸಾಕು ಮಗನೇ, ಸಾಕು. ಆ ದೃಶ್ಯ ನಿನ್ನ ಕಣ್ಣಿಗೆ ಕಾಣದೇನಮ್ಮ? ಸಾಕು 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 ಅಂತ ಹೇಳ್ತಾ ಇದ್ದೀಯ. ನೀನು ಒಬ್ಬ ಹೆಣ್ಣಲ್ವೇ? ಬಾ ಇಲ್ಲಿ ಬಾ. ಅಗೋ ಅಲ್ಲಿ ನೋಡು, ಮೊನ್ನೆ ಮೊನ್ನೆ ಮದುವೆಯಾಗಿ ಹಸೆಮಣೆ ಏರಿದಂತಹ ಹೆಣ್ಣು ಇಂದು ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿ ಮೂಲೆ ಸೇರಿದ್ದಾಳೆ. ಅಮ್ಮ ಮಗನೇ, ನಮ್ಮ ಸ್ವಾರ್ಥಕ್ಕಾಗಿ ತನ್ನ ಗಂಡನ ಕಳಕೊಂಡಂತಹ ಆ ತಾಯಿಯ ತ್ಯಾಗಕ್ಕೆ ಬೆಲೆ ಇಲ್ಲವೇನಮ್ಮ? ಆಕೆಯ ತ್ಯಾಗಕ್ಕೆ ಬೆಲೆ ಇಲ್ವೇನು? ನಮ್ಮ ಸ್ವಾರ್ಥಕ್ಕಾಗಿ ಆತ ಹೋಗಿ ರಣಕ್ಷೇತ್ರದಲ್ಲಿ ಹೋರಾಡುವಂಥದ್ದಾದರೂ ಏನು? ಕೇವಲ ನಮ್ಮದು, ನಮ್ಮ ಭೂಮಿ, ನಮ್ಮವರು. ಅಮ್ಮ ಮಗನೇ, ಎಳೆಯ ಕಂದಮ್ಮಗಳನ್ನು ಮನೆಯಲ್ಲಿರಿಸಿ ಹೋದ ಆ ಯೋಧ ಮರಳಿ ಮನೆಗೆ ಬರಲಿಲ್ವಮ್ಮ? ಮರಳಿ ಮನೆಗೆ ಬರಲಿಲ್ಲ. ಗೋಳೋ ಅಪ್ಪ, ತಂದೆ, ಅಣ್ಣ ಎಂಬುದಾಗಿ ಅಳುವ ಕಂದಮ್ಮಗಳ ಕೂಗು ನಿನಗೆ ಕೇಳಿಸ್ತಾ ಇಲ್ವೇನು? ಕೇಳಿಸ್ತಾ ಇದೆ ಮಗನೇ. ಆ ಮಕ್ಕಳನ್ನು ಸಂತೈಸುವವರು ಯಾರಿದ್ದಾರಮ್ಮ? ಆ ಮಕ್ಕಳನ್ನು ಸಾಕುವವರು ಯಾರಿದ್ದಾರೆ? ಅನ್ನ ನೀರು ಆಶ್ರಯವನ್ನು ನೀಡಿ ಸಲಹುವವರು ಯಾರಿದ್ದಾರಮ್ಮ? ಆ ಎಲ್ಲ ತಂದೆ ತಾಯಿಯರಿಗೆ ನೀನು ಸಮಾಧಾನವನ್ನು ಮಾಡಿದ್ದೀಯೇನು? ನಾನು ನಿನ್ನ ಮಗ, ಹೌದು. ಆ ಯೋಧರೆಲ್ಲರೂ ಕೂಡ ಆ ತಂದೆ ತಾಯಿಗಳಿಗೂ, ಯಾರೋ ತಂದೆ ತಾಯಿಗಳಿಗೂ ಮಕ್ಕಳೇ ಅಲ್ವೇನಮ್ಮ? ನಿನ್ನ ಆತಂಕ ಅರ್ಥವಾಗ್ತದೆ ನನಗೆ, ಒಪ್ತೇನೆ. ಎಲ್ಲಿಯಾದರೂ ವಿಪರೀತವಾಗಿ ನಾನು ರಣಕ್ಷೇತ್ರದಲ್ಲಿ ಮಡಿದೆ ಅಂತಾದ್ರೆ ಅಮ್ಮ, ಮೋಕ್ಷಧಾಮ, ಸೂರ್ಯಮಂಡಲದಾಚೆಗಿನ ಮೋಕ್ಷಧಾಮ ಎಂಬುದು ನನಗೆ ಕಲ್ಪಿತವಾಗ್ತದೆ ಅಮ್ಮ. ಈರುವರಿಗಂತೆ ಪ್ರಪಂಚದಲ್ಲಿ ಈ ಮೋಕ್ಷಧಾಮ ಎಂಬುದು ಕಲ್ಪಿತವಾಗುವುದು. ಓರ್ವ ಯೋಧನಿಗೆ, ಇನ್ನೋರ್ವ ಯೋಗಿಗೆ ಸರ್ವಸಂಗ ಪರಿತ್ಯಾಗಿಯಾಗಿ ಜೀವನದ ಮೌಲ್ಯಗಳನ್ನು ಪಸರಿಸುವಂತಹ ಯೋಗಿಗೆ ಸಿಗ್ತದೆ ಮೋಕ್ಷಧಾಮ. ಇನ್ನು ಜನ್ಮಭೂಮಿಯ ರಕ್ಷಣೆಗಾಗಿ ತನ್ನೆಲ್ಲವನ್ನು, ಸರ್ವಸ್ವವನ್ನು ಬದಿಗೊತ್ತಿ ರಣಕ್ಷೇತ್ರದಲ್ಲಿ ಪ್ರಾಣಾರ್ಪಣೆಯನ್ನು ಮಾಡುವಂತಹ ವೀರ ಯೋಧನಿಗೆ, ಆತನಿಗೆ ಸಿಗ್ತದೆ ಎಂಬ ಮೋಕ್ಷಧಾಮ ಎಂಬುದು, ಆ ಸೂರ್ಯಮಂಡಲದಾಚೆಗಿನ ಮೋಕ್ಷಧಾಮ ಎಂಬುದು. ಹಾಗಾಗಿ ಒಮ್ಮೆ ನಾನು ಸತ್ತೇ ಅಂತಾದ್ರೂ ನನ್ನ ಸಾವಿಗೂ ಒಂದು ಅರ್ಥವಿದೆ ಅಂತ ಆಯ್ತಲ್ಲಮ್ಮ. ಅಳಬಾರದಮ್ಮ, ಅಳಬಾರದು, ಅಳಬಾರದು. ಈಗ ಇಲ್ಲೊಮ್ಮೆ ನೋಡು ಅಮ್ಮ, ಯಾಕೆ ಯಾಕೆ ಕಣ್ಣೀರನ್ನು ಸುರಿಸ್ತಾ ಇದ್ದೀಯೇ? ಈಗ ನಿನ್ನ ಸೆರಗಿನಿಂದಲೇ ನಿನ್ನ ಕಣ್ಣೀರನ್ನು ಒರೆಸ್ತಾ ಇದ್ದೇನೆ. ಅಳಕೂಡದಮ್ಮ, ಅಳಕೂಡದು. ಸುರಿವ ಕಂಬನಿಯನ್ನು ಸೆರಗಿಂದೊರಸಿ ಜನನಿಯ ಪಾದರಾಜವನು ಸೆರಗಿಂದೊರಸಿ ಜನನಿಯ ಪಾದರಾಜವನು ಶಿರದೊಳಂತ ಪಾರ್ಥನಂದನ ಹೊರಟನಾದ ಅಮ್ಮ, ಅಭಿಮನ್ಯು, ದುಃಖಿಸಬೇಡ. ನಿನ್ನ ಒಳಬೇಗುದಿ ಏನು ಅಂತ ಅರ್ಥವಾಗ್ತದೆಯಮ್ಮ ನನಗೆ. ಎಲ್ಲಾದರೂ ವಿಪರೀತವಾಗಿ ಹೋದ್ರೆ ಅಂತ ಅಲ್ವೇ? ಹೌದು, ಸ್ಪಷ್ಟವಾಗಿ ಕಾಣ್ತಾ ಇದ್ದೇನೆ. ನಾನು ಮರಳಿ ಬರುವವನಲ್ಲ ಅಂತ ಗೊತ್ತಿದೆಯಮ್ಮ ನನಗೆ. ಆಗ ಮಾತನಾಡಬೇಡ. ಆದರೆ ನನ್ನ ದೇಶಕ್ಕಾಗಿ ನಾನು ಹೋರಾಡ್ತೇನಮ್ಮ. ವಿಧಿಚಿತ್ತ ಏನಾಗ್ತದೆಯೋ ಏನು.
ಅಂತಿಮ ಕ್ಷಣದವರೆಗೂ ಹೆಣಗಾಡ್ತೇನೆ ಅಮ್ಮ. ಮಗನೇ, ಅರ್ಥವಾಗಿದೆ ನನಗೆ, ಹಾ, ನಿನ್ನ ದುಃಖ ಅರ್ಥವಾಗ್ತದೆಯಮ್ಮ. ನನ್ನ ಆಕೆ ಉತ್ತರೆ ತುಂಬು ಗರ್ಭಿಣಿ. ಹೌದು ಮಗನೇ, ತುಂಬು ಗರ್ಭಿಣಿ. ಅವಳಿಗೆ ಸಮಾಧಾನವನ್ನು ಮಾಡಮ್ಮ. ಅವಳಲ್ಲಿ ಹುಟ್ಟಬಹುದಾದಂತಹ ಆ ಮಗುವನ್ನು ನಾನು ಅಂತಲೇ ಭಾವಿಸು. ಅವನ ಕಣ್ಣಲ್ಲಿ ನನ್ನ ನೋಡು, ಅವನನ್ನು ನನ್ನಂತೆ ಸಾಕು. ಅಳುವ ಉತ್ತರಿಗೆ ಸಮಾಧಾನವನ್ನು ಮಾಡಮ್ಮ. ಮಗನೇ, ಜನನಿ ಜನ್ಮಭೂಮಿಗೆ ಸಮನಾದವಳಂತೆ. ಹೌದು. ನಿನಗೆ ಪ್ರದಕ್ಷಿಣೆ ಬಂದರೆ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಬಂದ ಆ ಪುಣ್ಯ ನನ್ನದಾಗ್ತದೆ ಎಂಬುದಾಗಿ ಹಿರಿಯರು ಹೇಳ್ತಾರೆ. ಹಾಗಾಗಿ ಈಗೋ ನಿಂತಲ್ಲಿಯೇ ನಿನ್ನನ್ನು ಪ್ರದಕ್ಷಿಣೆ ಬರ್ತಾ ಇದ್ದೇನೆ. ಇಡೀ ಭೂಮಂಡಲವನ್ನು ಸುತ್ತಿ ಬಂದಂತಹ ಆ ಪುಣ್ಯ ನನ್ನದಾಗಲ್ಲಮ್ಮ, ನನ್ನದಾಗಲಿ. ನಾನಿನ್ನು ಬರ್ತೇನಮ್ಮ, ಬರ್ತೇನೆ. ಭಾಗ್ಯವಿದ್ದರೆ, ಆ ಭಾಗ್ಯವಿದ್ದರೆ ಬಂದು ಕಾಣ್ತೇನಮ್ಮ, ಕಾಣ್ತೇನೆ. ನಾನಿನ್ನು ಬರ್ತೇನಮ್ಮ. ಹೋಗಲೇಬೇಕೇನೋ. ಸುತ ದ್ರೋಣಾದಿಗಳು ಮೈ ಮರೆದ ಅರ್ಜುನನ್ ಅಣುಗನುಗ್ರಕ್ಕೆ ಕುರುಕುಲಾಗಣಿ ಕಂಡು ಬೆರಗಾಗುತ್ತ ಇಂತೆಂದ ಅಬ್ಬಾ, ಇದೇನ ಆಶ್ಚರ್ಯ! ಅಭೇದ್ಯವಾದಂತಹ ಚಕ್ರವ್ಯೂಹವನ್ನು ಅರ್ಜುನನ ಹೊರತಾಗಿ ಯಾರೂ ಭೇದಿಸುವುದಿಲ್ಲ ಅಂತ ನಾನು ಭಾವಿಸಿದರೆ, ಪಾರ್ಥನಡುಗ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಒಳನುಗ್ಗಿದ್ದಾನೆ. ಸವ್ಯಾಪಸವ್ಯವಾಗಿ ತಿರುಗುತ್ತಿರುವ ಚಕ್ರವ್ಯೂಹದ ಭದ್ರಕೋಟೆಗೆ ಆಧಾರ ಸ್ತಂಭವಾಗಿ ಮಹಾ ಪ್ರತಾಪಿ ಎನಿಸಿಕೊಂಡಿರುವಂತಹ ಜಯದ್ರಥ ಬಾಗಿಲಲ್ಲಿ ಇರುತ್ತಾ ಆತನನ್ನು ಹಿಮ್ಮೆಟ್ಟಿಸಿ ಪಾಂಡವ ಪಕ್ಷದಿಂದ ಮುನ್ನುಗ್ಗಿ ಬರುತ್ತಿರುವ ಅಭಿಮನ್ಯು ಎದುರಾಗಿ ಬರುತ್ತಿರುವಂತೆ ನಮ್ಮೆಲ್ಲ ಅತಿರಥ ಷಡುರಥರನ್ನೆಲ್ಲ ತನ್ನ ಬಾಣ ಪ್ರಯೋಗದಿಂದ ಹಿಮ್ಮೆಟ್ಟಿಸಿ ನನ್ನಲ್ಲಿಯವರೆಗೂ ಬಂದನಲ್ಲ. ಅಂದರೆ ಚಕ್ರವ್ಯೂಹವನ್ನು ಭೇದಿಸುವ ಪಟುಬಟ ಪಾಂಡವರಲ್ಲಿ ಇವನೂ ಒಬ್ಬ ಎಂಬುದನ್ನು ಸ್ಥಾಪಿಸಿ ಆ ಮುನ್ನುಗ್ಗುವ ಪರಿಗೆ ಯಾರೂ ಬೆರಗಾಗಲೇಬೇಕು. ಅಬ್ಬಾ, ಇವನ ಸಾಹಸವೇ! ಚಕ್ರವ್ಯೂಹವನ್ನು ಭೇದಿಸಿ ನಮ್ಮ ಮೇಲೆ ಅವ್ಯಾಹತವಾಗಿ ಬಾಣ ಪ್ರಯೋಗಿಸುತ್ತಿರುವ ಈ ಪಾರ್ಥನಣುಗನನ್ನು ಕರೆದು ಮಾತನಾಡಿಸ್ತೇನೆ. ಬಳಿರೆ ಪಾರ್ಥನಣುಗ. ಅಭಿಮನ್ಯು, ಅಪ್ರತಿಮ ವೀರ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ನೀನು ಹೋರಾಡಿದ ಪರಿಯನ್ನು ಕಂಡಿದ್ದೇನೆ, ಚಕ್ರವ್ಯೂಹವನ್ನು ಭೇದಿಸಿ ಒಳನುಗ್ಗಿದ್ದನ್ನು ಕಂಡಿದ್ದೇನೆ. ಮೊನ್ನೆ ಮೊನ್ನೆ ಅಜ್ಜ ಭೀಷ್ಮಾಚಾರ್ಯರೊಂದಿಗೆ ಹೋರಾಡಿದ್ದನ್ನು ಕಂಡಿದ್ದೇನೆ. ಒಂದು ಕಾಲದಲ್ಲಿ ದೇವತೆಗಳು ಕೂಡ ಭೀಷ್ಮನ ಶೌರ್ಯವನ್ನು ಮೆಚ್ಚಿದ್ದರಂತೆ. ಅವರೊಂದಿಗೆ ನಿನ್ನ ಹೋರಾಟ ಕಂಡು ಪಾರಿತೋಷಕವನ್ನು ನೀಡಿದ್ರು ಇದೇ ಕುರುಕ್ಷೇತ್ರದಲ್ಲಿ. ಭಾರತ ರತ್ನ ಮಗು ನೀನು ಅಂತ. ಆಗ ನನಗೆ ಸ್ವಲ್ಪ ಅಸೂಯೆ ಆಗಿದ್ದು ಹೌದು. ಹೌದೇ? ಆದ್ರೆ ಈಗ ಅನ್ನಿಸ್ತಾ ಇದೆ ಹೇಳಿದ್ದು ಸರಿ ಇದೆ ಅಂತ. ಹಲವು ಜನ ಮಕ್ಕಳ್ಯಾಕೆ ನಿನ್ನಂತಹ ಒಬ್ಬ ರತ್ನಪ್ರಾಯನಾದಂತಹ ಮಗನಿದ್ದರೆ ಸಾಕು. ಫಲುಗುಣ ಕೃತಾರ್ಥನಾದ ಅಭಿಮನ್ಯು ಸುಪುತ್ರ ಕುಲದೀಪಕ ಎಂಬ ಹಾಗೆ ನಿನ್ನಂತಹ ವೀರ ಧೀರ ಪುತ್ರನನ್ನು ಪಡೆದ ಆ ಅರ್ಜುನನ ಜನ್ಮ ಸಾರ್ಥಕವಾಯಿತು ಮಗು. ನಿನ್ನನ್ನು ನೋಡಿದರೆ ಗೊತ್ತಾಗ್ತದೆ ನಿನಗೆ ಮುಂದೆ ಒಳ್ಳೆಯ ಭವಿಷ್ಯವಿದೆ. ಅದನ್ನು ಕಮರಿಸುವುದಕ್ಕೆ ಮನಸ್ಸು ಬರ್ತಾ ಇಲ್ಲ. ನೀನಿನ್ನು ಅಣುಗ. ನಿನ್ನನ್ನು ಕೊಲ್ಲುವ ಅನಿವಾರ್ಯತೆಯನ್ನು ತರಬೇಡ. ಏನು ಏನಂದ್ರಿ ದೊಡ್ಡಪ್ಪ? ನಾನು ಅಣುಗ ಆದ್ರೇನು? ನಾನು ಅಣುಗ ಆದಡೆನ್ನ ಬಾಣಗಳಿಗೆ ಪಾಲ
ಬಾಣಗಳಿಗೆ ಪಾಲತನವೇ ನಾನು ಅಣುಗ ಎನ್ನ ಬಾಣಗಳಿಗೆ ಬಾಲತನವೇ ಉಣಿನೋಡು ಏನು ತಲೆ ಸಾನೆ ಶರಗಳ ಉಣಿನೋಡು ಏನು ತಲೆ ಸಾನೆ ಶರಗಳ ನಾನು ಅನುಗನಾದನೆನ್ನ ಬಾಣಗಳಿಗೆ ಬಾಲತನವೇ ನೋಡು ಎನ್ನುತ್ತಲೆಚ್ಚ ಸಾಣೆ ಶರಗಳ ಉಣಿ ನೋಡ ಉಣಿ ನೋಡಿರೇನು ತಲೆಚ್ಚ ಸಾಣೆ ಶರಗಳು ಸುಯೋಧನ, ಅಭಿಮನ್ಯು. ನನಗೆ ಪ್ರತಿವೀರ ನೀನು, ಹಾ ನಿನಗೆ ಪ್ರತಿವೀರ ನಾನು. ಹಾ ಪರಸ್ಪರ ವಿರುದ್ಧವಾಗಿಯೇ ನಿಂತವರು ನಾವು. ಹ್ಮ್ ಆದರೆ ಹ್ಮ್ ರಕ್ತ ಸಂಬಂಧ ಎಂಬುದು ಬಿಟ್ಟು ಹೋಗುವುದಿಲ್ವಲ್ಲ. ಹಾ ಹಾಗಾಗಿ ಹ್ಮ್ ನಿನ್ನನ್ನ ದೊಡ್ಡಪ್ಪ ಅಂತ ಕರೆಯುವುದರಲ್ಲಿಯೇ ನನಗೊಂಥರ ಸಂತೋಷ. ಹ್ಮ್ ಆದರೆ ದೊಡ್ಡಪ್ಪ, ಹಾ ಇಂದು ಹ್ಮ್ ನನಗೆ ನಿನ್ನ ಯಾವ ಅನುಕಂಪದ ಅಗತ್ಯವೂ ಇಲ್ಲ, ಹ್ಮ್ ಯಾವ ಸಂಬಂಧದ ಸಂಕೋಲೆಯೂ ಬೇಡ. ಹ್ಮ್ ಪ್ರಸಂಗತ್ವೇನ ಕುಲಕ್ಕೆರತುನನು ನೀನು ಅಂತ ಕರೆದಿದ್ದೀಯೇ, ಹ್ಮ್ ಅದು ಹೌದು ಅಂತ ನಿರೂಪಿಸಲಿಕ್ಕೆ ಹ್ಮ್ ನಿನ್ನನ್ನೇ ಮಾಧ್ಯಮವನ್ನಾಗಿರಿಸಿಕೊಳ್ತೇನೆ. ಹ್ಮ್ ನೀನಂದ ಅಭಿಮನ್ಯು ಈಗೋ ಎಸಿತಾ ಇದ್ದಾನೆ ನಿನ್ನ ಮೇಲೆ ಬಾಣವನ್ನ, ತಡೆಯುವ ಶಕ್ತಿ ಉಂಟ ನಿನ್ನಲ್ಲಿ ಅಂತ ನೋಡು. ಅಭಿಮನ್ಯು ಶಕ್ತಿ ಇಲ್ಲದೆ ದೊಡ್ಡವನಾದದ್ದಲ್ಲ, ನಿನ್ನೊಂದಿಗೆ ಹೋರಾಡುವ ಆದಟು ನನ್ನಲ್ಲಿದೆ. ಆದರೆ ನಿನ್ನನ್ನು ನೋಡಿದರೆ ನನ್ನ ಮಗ ಲಕ್ಷಣನ ನೆನಪಾಗ್ತದೆ. ಆಗ ಆ ಚಕ್ರವ್ಯೂಹದಲ್ಲೇ ಇದ್ದಾನಲ್ಲ, ಆ ಪ್ರಾಯದವನು ನೀನು. ಆ ನೆಲೆಯಲ್ಲಿ ಯುದ್ಧ ಬೇಡ ಮರಳು ಅಂತ ಹೇಳಿದ್ರೆ ನೀನು ಯುದ್ಧವನ್ನೇ ಮಾಡ್ತೇನೆ ಅಂತ ಬಂದ್ರೆ ಅದೇ ಪ್ರತಿವೀರನ ನೆಲೆಯಲ್ಲಿ ನಿನ್ನ ಮೇಲೆ ಬಾಣ ಪ್ರಯೋಗಿಸುವುದು ನನಗೆ ಅನಿವಾರ್ಯ ಆಗ್ತದೆ. ಬಾಣ ಪ್ರಯೋಗಿಸಲು ಸಿದ್ಧನಿದ್ದೇನೆ, ಉತ್ತರ ಕೊಡುವುದಕ್ಕೆ ನೀನು ಸಿದ್ಧನಿದ್ದೀಯಾ ನೋಡು. ಸಿದ್ಧನಿದ್ದೇನೆ ಗುರುಗಳೇ, ಬಂದಲ್ಲಿ ಅಸ್ತ್ರ. ಸಿಕ್ಕಿದೆಯಾ ಕುರುರಾಯ? ಗಟ್ಟಿ ಕೂರಿಸ್ತೇನೆ ನಿನ್ನ. ನಾನು ನೋಡ್ತೇನೆ ನಿನ್ನನ್ನ ಯಾರು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ ಅಂತ. ಕಾಯ್ತಾ ಇದ್ದೇನೆ, ಇಲ್ಲಿ ಕಾಯ್ತಾ ಇದ್ದೇನೆ. ಸೋತೆವು ನೀಗೆ ಶಿಶು ಹತ್ಯದ ಪಾತಕ ಕಂಜುವೆವು, ಶಿಶು ಹತ್ಯದ ಪಾತಕ ಕಂಜುವೆವು. ಆತುಗಳಿಂದ ದ್ರೋಣಮಹಾಶರ ಪ್ರಾತವ ಮುಸುಕಿದನು. ಕೌರವನನ್ನ ಸೆರೆ ಹಿಡಿದಿದ್ದಾನೆ ಆ ಅಭಿಮನ್ಯು ಎಂಬ ಮಾತನ್ನ ಕೇಳಿ ಹೋಗಿ ಆತನನ್ನು ಬಿಡಿಸಿಕೊಂಡಿದ್ದೇನೆ. ಆ ಮೂಲಕ ಸೇನಾ ನಾಯಕನಾಗಿ ಈ ದ್ರೋಣನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಆದರೆ ಕೌರವನನ್ನೇ ಸೆರೆ ಹಿಡಿದಿದ್ದಾನೆ ಆ ಅಭಿಮನ್ಯು ಅಂತಾದರೆ ಸಾಮಾನ್ಯನದವಲ್ಲ ಅಂತಾಯಿತು. ಹಾಗಾಗಿ ಹೋಗಿ ಆತನೊಂದಿಗೆ ಮಾತಾಡ್ತೇನೆ. ಭಲ ಅಭಿಮನ್ಯು, ಸೋತೆವಪ್ಪ, ಮೆಚ್ಚಿದೆ ನಾನು. ಇಂತಹ ಎಳೆ ಪ್ರಾಯದಲ್ಲಿಯೇ ವಯಸ್ಸಿಗೂ ಮೀರಿದ ಕೌಶಲವನ್ನು ತೋರಿದ್ದಕ್ಕೆ ಮನ ತುಂಬಿ ನಿನ್ನನ್ನು ಹಾರೈಸ್ತಾ ಇದ್ದೇನೆ. ಅಷ್ಟೇ ಅಲ್ಲ,
ಕೌರವನನ್ನೇ ಸೆರೆ ಹಿಡಿದು ಬಿಟ್ಟಿಲ್ಲ ನೀನು. ಹ್ಮ್ ಅಂತ ಗದಾಯುದ್ಧ ಪ್ರವೀಣನು, ಅಪ್ರತಿಮ ವೀರನು, ಮಹಾರಥಿಗಳ ಸಾಲಿನಲ್ಲಿ ನಿಲ್ಲಬಲ್ಲಂಥವನು. ಅಷ್ಟೇ ಅಲ್ಲ, ಇಂದಿನ ಈ ಎಲ್ಲ ವಿದ್ಯಮಾನಕ್ಕೆ ಕಾರಣನಾದಂಥ ಆ ಕೌರವನನ್ನೇ ನೀನು ಸೆರೆ ಹಿಡಿದೆ ಅಂತಾದರೆ ಯಾರು ಮೆಚ್ಚಲೇಬೇಕಾದಂತಹ ಸಂಗತಿ ಇದು ಅಲ್ವೇ? ಅಲ್ಲ, ಅಂಥವನನ್ನೇ ನೀನು ಸೆರೆ ಹಿಡಿದೆ ಅಂತಾದರೆ ಸಾಮಾನ್ಯದವರು ನಿನ್ನೆದುರು ನಿಲ್ಲಲು ಸಾಧ್ಯ ಉಂಟೆ? ಮಗು, ಮೆಚ್ಚಿದೆ. ಖಂಡಿತವಾಗಲೂ ನಿನ್ನ ಈ ಶೌರ್ಯಕ್ಕೆ, ಶರಪಾಂಡಿತ್ಯಕ್ಕೆ ಮನಸಾ ಸೋತಿದ್ದೇನೆ ಮಗು, ಮನಸಾ ಸೋತೆ. ಗುರುಗಳೇ, ನೀವು ಯುದ್ಧ ಮಾಡುವ ಪೂರ್ವದಲ್ಲಿಯೇ ಸೋತು ಹೋದ್ರ ಹಾಗಿದ್ರೆ? ಯುದ್ಧಕ್ಕೆ ಹೆದರಿ ಸೋಲುವುದೇ? ಯುದ್ಧಕ್ಕೆ ಹೆದರಿ ಸೋತಿದ್ದಲ್ಲ ಮಗು, ಮತ್ತೆ ನಿನ್ನ ಈ ಶರಪಾಂಡಿತ್ಯಕ್ಕೆ. ಓಹ್, ಇಂಥ ಎಳೆ ವಯಸ್ಸಿನಲ್ಲಿಯೂ ಇಂಥ ಕೌಶಲವನ್ನು ತೋರಿಸ್ತಾ ಇದ್ದೀಯಲ್ಲ, ಯಾರು ಮೆಚ್ಚಲೇಬೇಕಾದಂತಹ ಸಂಗತಿ ಅಲ್ಲವೇ ಇದು? ಆ ಕಾರಣಕ್ಕಾಗಿ ಸೋತೆ ಅಂತ ಹೇಳಿತು. ಹಾಗೆ? ಹೌದು. ಅದಲ್ಲದೆ ಇನ್ನೂ ಒಂದು ಕಾರಣಕ್ಕಾಗಿ ಕೂಡ ಸೋತೆ ಮಗು. ಶಿಶು ಹತ್ಯಾ ಪಾತಕಕ್ಕೆ. ನೀನು ಇಂತಹ ಶಿಶುವ, ಚಿಕ್ಕವನು, ಇಂಥ ಶಿಶುವಿನ ರೀತಿ ಕಾಣಿಸ್ತಾ ಇದ್ದವನು, ಇಂಥವನನ್ನು ಕೂಡ ಇಂಥ ಮಹಾಶರ ಪಂಡಿತನು ಕೊಲ್ಲಬೇಕಾಗ್ತದೆ ಇಲ್ಲ? ಅಂತಹ ಘೋರ ಪಾತಕವನ್ನು ಮಾಡುವಂತಹ ಕೈಂಕರ್ಯ ನನ್ನದಾಗ್ತದೆ ಇಲ್ಲ? ಹಾಗಾಗಿ ಸೋತೆ ಅಂತ ಹೇಳಿದ್ದು ಮಗು. ನಿನ್ನಪ್ಪನಿಗೇ ಗುರು ನಾನು. ಆತನೇನಾದರೂ ಬಂದಿದ್ರೆ ಆತನನ್ನ ಸಮದಂಡಿ ಅಂತ ಸ್ವೀಕರಿಸಿ ಸೋಲೋ ಗೆಲುವು ಆತನೊಂದಿಗೆ ಹೋರಾಡ್ತಾ ಇದ್ದೆ. ಆದರೆ ನೀನಿನ್ನು ಶಿಶು ಮಗು, ಹಾಗಾಗಿ ನಿನ್ನೊಂದಿಗೆ ಯುದ್ಧ ಸಾಧ್ಯವಿಲ್ಲ. ಹೋಗು, ಹೋಗಿ ನಿನ್ನ ಅಪ್ಪನನ್ನೋ ಅಥವಾ ದೊಡ್ಡಪ್ಪನಿರನ್ನೋ ಬರ ಹೇಳು, ನೀನಿನ್ನು ಶಿಶು ಮಗು. ಗುರುಗಳೇ, ನೀವು ಹಾಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದವ್ರಿ. ಹೌದು, ಕೇವಲ ನಾನು ಸಣ್ಣವ ಎಂಬ ಕಾರಣಕ್ಕೆ ಅಲ್ಲವೇ ಮತ್ತೆ? ಗುರುಗಳೇ, ನಾನು ಸಣ್ಣವ ಹೌದು, ಆದರೆ ಎಳೆ ಪ್ರಾಯದಲ್ಲಿಯೇ ನಮಗೆ ಆದರ್ಶಪ್ರಾಯರಾಗಿ ಬದುಕಿ ಬಂದವರು ಇದ್ದಾರಲ್ಲ. ಉದಾಹರಣೆಗೆ ಗುರುಗಳೇ, ಶಿಶುತನದಲ್ಲಿ ಶಂಬರನೆಂಬ ಸುರನು, ಶಿಶುತನದಲ್ಲಿ ಶಂಬರನೆಂಬ ಸುರನು ಅಸುಗೊಳ್ಳನೆಂಬರನು. ಶಿಶುತನದಲ್ಲಿಯೇ ಅಲ್ವೇ ಶಂಬರ ನಾನು ಕೊಂದದ್ದು. ಆ ಸ್ಮರ ತನ್ನನ್ನು ಯಾರಿಂದಲೂ ಗೆಲ್ಲಿಕ್ಕಾಗೋದಿಲ್ಲ ಅಂತ ಬೀಗಿದ ಆ ತಾರಕಾಸುರನನ್ನು ಕೊಂದಿದ್ದು ಕೇವಲ ಶಿಶುವಾಗಿದ್ದಾಗ ಆ ಸ್ಮರ. ಹೌದು. ಇನ್ನೂ ಒಂದು ಕಥೆಯನ್ನು ಹೇಳ್ತೇನೆ. 6 ದಿನದಲ್ಲಿ ಘೋರ ದೈತ್ಯನ ತರಿದ ಆ ಮಯೂರ ವಾಹನನ ಕತೆ ನೀನು ಕೇಳಿಯೇ ಇರಬೇಕಲ್ಲ. ಕೇಳಿದ್ದೇನೆ. ದಾಕ್ಷಾಯಿಣಿಯ ಸಾವಿನಿಂದ ವಿರಹಿತನಾದಂತಹ ಶಂಕರ ಮತ್ತೆ ವಿಮುಖನಾಗೋದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಹೌದು ಆ ಬ್ರಹ್ಮನಲ್ಲಿ ವರ ಪಡೆದನಂತೆ ತಾರಕಾಸುರ. ಶಂಕರ ಹಾಗೂ ಗಿರಿಜೆಯರ ಸುತನಿಂದ ಮಾತ್ರ ತನಗೆ ಸಾವು ಬರಲಿ, ಶಂಕರನ ಸುತೆಯಿಂದ ತನಗೆ ಸಾವು ಬರಲಿ ಎಂಬುದಾಗಿ ತದನಂತರ ಇದ್ದ ಬದ್ದ ದೇವತೆಗಳನ್ನೆಲ್ಲ ಗೋಳು ಹೊಯ್ದುಕೊಳ್ಳಿಲ್ವೇ ಅವನು? ಆತನ ಸಾವದದ್ದು ಹೇಗೆ? ಶಂಕರ ಹಾಗೂ ಗಿರಿಜೆಯರ ಸುತನಿಂದಲೇ. ಷಣ್ಮುಖ ಆ ಗುಹ
ಹೌದು. ಆತ ಕೇವಲ 6 ಮತ್ತೊಂದನೆಯ ದಿನ 7ನೇ ದಿನವೇ ಕೊಂದದ್ದು. ಗುರುಗಳೇ, ನಾನು ಹಸುಳೆಯೂ ಅಲ್ಲ, ಶಿಶುವೂ ಅಲ್ಲ. ಗುರುಗಳೇ, ನನಗೆ ಮದುವೆಯಾಗಿದೆ. 16 ವರ್ಷ ಪ್ರಾಯದವನು ನಾನು. ಓಹೋ. ಯುದ್ಧ ವಿದ್ಯೆಯನ್ನ ಕಲಿತ ಇಲ್ಲಿಗೆ ಬಂದವನು. ಆ ಕೌರವನನ್ನ ಬಂಧಿಸಿಟ್ಟಿದ್ದೇನೆ, ನೀವು ಬಂದು ಬಿಡಿಸಿದ್ದೀರಿ. ಅದೇ ಹಗ್ಗದಿಂದ ನಿಮ್ಮನ್ನು ಕಟ್ಟಿ ಬಿಗಿಯಬೇಕಾದಿತ್ತು. ಎಚ್ಚರಿಕೆ ಮಗು, ಭಾರಿ ಮಾತಾಡ್ತಾ ಇದ್ದಿ. ಆದರೆ ಎಲ್ಲ ಕಥೆಗಳನ್ನ ಹೇಳಿದೆ ಇಲ್ಲ. ಸ್ಮರ ಶಂಬರ ಯಾರಿಗೂ ಗೊತ್ತಿಲ್ಲವೆಂತಲ್ಲೇ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಅವರೆಲ್ಲರೂ ಜನ್ಮ ತಳೆದದ್ದು ಕೂಡ ವರಬಲಾನ್ವಿತರಾಗಿ ಮತ್ತು ಅದೇ ಉದ್ದೇಶಕ್ಕಾಗಿ ಅಲ್ಲವೇ? ಆದರೆ ನೀನು ಹಾಗಲ್ಲ. ಅಷ್ಟಲ್ಲದೆ ಈ ಯುದ್ಧ ನಡೀತಾ ಇರುವಂಥದ್ದು ನಿನಗಾಗಿಯೂ ಅಲ್ಲ, ನಿನ್ನ ಸಲುವಾಗಿಯೂ ಅಲ್ಲ. ಹಾಗಾಗಿ ವಯಸ್ಸಿನಲ್ಲಿ ಹಿರಿಯವನಾಗಿ ಹೇಳಬೇಕಾದಂಥ ಬುದ್ಧಿ ಮಾತನ್ನ ಹೇಳಿದ್ದೇನೆ. ಇಲ್ಲ, ನೀನು ಇದೇ ಹುಮ್ಮಸ್ಸಿನಿಂದ ಬಾಣ ಪ್ರಯೋಗ ಮಾಡ್ತಿ ಅಂತಾದರೆ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಬೇಕಾಗ್ತದೆ ಮಗು, ಎಚ್ಚರ. ಗುರುಗಳೇ, ಆ ಎಲ್ಲ ಅನಿವಾರ್ಯತೆಗಳಿಂದಲೇ ನಾನು ನಿಮ್ಮ ಮೇಲೆ ಪ್ರತ್ಯುತ್ತರವನ್ನು ಕೊಡ್ತೇನೆ. ಬಾಣದಿಂದಲೇ ಪ್ರತ್ಯುತ್ತರವನ್ನು ಕೊಡ್ತೇನೆ. ಎಚ್ಚರಿಕೆ. ನಿನ್ನ ಯಾವ ಹುಲಿಶರು ನನ್ನನ್ನು ಘಾಸಿಗೊಳಿಸಲಾರದು ಮಗುವೆ. ಗುರುಗಳೇ, ಆ ಶ್ರೀಕೃಷ್ಣ ಪರಮಾತ್ಮನ ಅಳಿಯ ನಾನು. ಅವರು ನನಗೆ ಗುರುಗಳು ಹೌದು. ಅವರಿಂದ ಪಡೆದಂತಹ ಅಮೂಲ್ಯವಾದ ಬಾಣಾವಳಿಗಳು ನನ್ನ ಬತ್ತಳಿಕೆಯಲ್ಲಿದೆ. ಹಾಗಾಗಿ ಬಾಲಕ ಬಿಟ್ಟ ಅಂತ ನನ್ನ ಬಾಣವನ್ನು ನಿರ್ಲಕ್ಷ್ಯ ಮಾಡಿದರೆ ಘಾಸಿಯಾಗುವುದು ನಿಮಗೆ. ಜಾಗ್ರತೆ, ಎಚ್ಚರಿಕೆ. ಹಾಗಿದ್ರೆ ನೋಡೋಣ, ನನ್ನ ಈ ಬಾಣಕ್ಕೆ ನಿನ್ನ ಪ್ರತ್ಯುತ್ತರ ಬರಲಿ. ಸಿದ್ಧನಿದ್ದೇನೆ ಗುರುಗಳೇ. ಗುರುಗಳೇ, ಏನಾಯ್ತು ಮಗು? ಕೈ ಬೆರಳು ತುಂಡಾಗಿ ಹೋಗಿದೆ. ಓಹ್ ಗುರುಗಳೇ, ಕೈ ಹೋಯ್ತಾ? ಅಲ್ಲಲ್ಲ, ಕೈ ಬೆರಳು ಹೋಯ್ತಾ? ಕೊರಳಲ್ಲವಲ್ಲ ಹೋಗಿದ್ದು. ಅದಕ್ಕಾಸ್ಪದ ಕೊಡೋಳಲ್ಲ ನಾನು. ಗುರುಗಳೇ, ನೀವು ಶಸ್ತ್ರಾಸ್ತ್ರವನ್ನ ಕೆಳಗಿಳಿಸಿದ್ದೀರಿ. ಇನ್ನು ನಾನು ನಿಮ್ಮ ಮೇಲೆ ಪ್ರಯೋಗ ಮಾಡ್ಲಿಕ್ಕಾಗ್ತದೇನು? ಆ ನಂಬಿಕೆ ನನಗೂ ಉಂಟು ಮಗು. ಪಾರ್ಥ ನಡುಕ ನೀನು. ಗುರುಗಳೇ, ಬೆರಳು ಹೋಯ್ತಾ? ಹಾಗಿದ್ರೆ ನೀವಿನ್ನು ಮನೆಗೆ ಹೋಗಬಹುದು. ಬೆರಳು ಇದ್ದವ ಯಾರಾದ್ರೂ ಇದ್ರೆ ಬರಲಿ, ಅವನನ್ನ ನೋಡ್ತೇನೆ. ಇಲ್ಲ ಮಗು, ಸ್ವಲ್ಪ ಸುಧಾರಿಸಿಕೊಂಡು ಇನ್ನೊಂದಿಗೆ ಯುದ್ಧವನ್ನು ಮುಂದುವರಿಸಿ. ಆಯ್ತಾಯ್ತು, ಸುಧಾರಿಸಿಕೊಳ್ಳಿ ಗುರುಗಳೇ, ಸುಧಾರಿಸಿಕೊಳ್ಳಿ. ಬಾ ಅಭಿಮನ್ಯುವೆ, ಈಗ ಆತ್ಮಾವಲೋಕನೆಯನ್ನು ಮಾಡಿಕೊಳ್ಳಲೇಬೇಕು. ಇದೇ ಅಭಿಮನ್ಯುವಿನ ಅಪ್ಪ ಅರ್ಜುನ, ಆತನಿಗಾಗಿ, ಆತನು ಕೇಳಿದ್ದಕ್ಕಾಗಿ ಆ ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ನಾನೇ ಕೇಳಿದ್ದಲ್ಲವೇ? ಪ್ರತಿಯಾಗಿ ಅಂದು ಮಾಡಿದ ಆ ಪಾಪಕ್ಕೆ ಇಂದು ಪರಿಮಾರ್ಜನೆ ಅಂತ ಭಾವಿಸಲೇ ಯಾವ ಅಭಿಮನ್ಯುವಿನ ಅಪ್ಪನಿಗಾಗಿ ನಾನು ಗುರುದಕ್ಷಿಣೆ ಅಂತ ಆ ಏಕಲವ್ಯನಲ್ಲಿ ಬಲಗೈ ಹೆಬ್ಬೆರಳನ್ನು ಕೇಳಿದೆನೋ, ಅದೇ ಅರ್ಜುನನ ಮಗ ಅಭಿಮನ್ಯು ನನ್ನ ಬಲಗೈ ಹೆಬ್ಬೆರಳನ್ನು ತುಂಡರಿಸಿ ಬಿಟ್ನಲ್ಲ. ಲೋಕಕ್ಕಿದೊಂದು ಪಾಠವೇ ಸರಿ. ಆದರೆ ಹೀಗೆಯೇ ಇವನನ್ನು ಬಿಟ್ಟರೆ ಇಂದಿನ ಈ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಲು ಆಗುವುದಿಲ್ಲ. ಮುಂದೇನ ಮಾಡುವುದು? ಹೀಗೊಂದು ಯೋಚನೆಯನ್ನು ಮಾಡಿದಾಗ ಇಂದಿನ ಈ ಚಕ್ರವ್ಯೂಹವನ್ನು ಬಲಿದವನು ನಾನು. ಸುಲಭವಾಗಿ ಎಲ್ಲರನ್ನೂ ಸೆರೆ ಕಟ್ಟಬಹುದು ಅಂತ ಆಲೋಚನೆಯನ್ನು ಮಾಡಿದರೆ ಅದು ಸಾಧ್ಯವೇ ಆಗ್ತಾ ಇಲ್ಲವಲ್ಲ. ಎಂಥೆಂಥ ಅತಿರಥ ಮಹಾರಥರು ಕೂಡ ಈ ಹುಡುಗನ ಬಾಣಾವಳಿಗೆ ತತ್ತರಿಸಿ ಬಿದ್ದಿದ್ದಾರೆ. ಹೀಗೆಯೇ ಬಿಟ್ಟೆವು ಅಂತಾದರೆ ದುರ್ಯೋಧನನಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಚಕ್ರವ್ಯೂಹದಲ್ಲೂ ಕೂಡ ಗೆಲುವನ್ನು ಸಾಧಿಸಲು ಸಾಧ್ಯವಿಲ್ಲ. ಹಾಗಾಗಿ ಒಂದು ಉಪಾಯವನ್ನು ಮಾಡಲೇಬೇಕು. ಏನು ಅಂತ ಯೋಚನೆ ಮಾಡಿದಾಗ ಉಪಾಯವನ್ನೇನೋ ಯೋಚಿಸ್ತೇನೆ, ಆದರೆ ಅದನ್ನು ಸಾಧಿಸಲು ಸಮರ್ಥರಾದವರೊಬ್ಬರು ಬೇಕಲ್ಲ. ನಮ್ಮ ಪಾಳಯದಲ್ಲಿ ಅನೇಕ ಶೂರರಿದ್ದಾರೆ, ಅತಿರಥ ಮಹಾರಥರಿದ್ದಾರೆ. ಆದರೆ ನನ್ನ ಈ ಉಪಾಯವನ್ನು ಸಾಧಿಸಲು ಬೇಕಾದಂತಹ ವ್ಯಕ್ತಿ ಆತನೇ. ಅವನನ್ನೇ ಕರೆಯುತ್ತೇನೆ. ಕರ್ಣ, ಬಾರಯ್ಯ. ಕರ್ಣ ಬಾಬಾ
ತಡೆಯದೆ ಕರ್ಣ ಬಾಬಾವೈರಿ ಭುಜಗ ಸುಪರ್ಣ ನೀನು ತಡೆಯದೆ ಪೂರ್ಣ ಶೌರ್ಯನ ಕೈಯ ಧನುವನು ಪೂರ್ಣ ಶೌರ್ಯನ ಕೈಯ ಧನುವನು ಚೂರ್ಣ ಮಾಡೈ ಕರ್ಣ, ಗುರುಗಳೇ. ಇಂದಿನ ವಿದ್ಯಮಾನಗಳನ್ನು ನೀನು ಗಮನಿಸಿದವನಿದ್ದೀಯ. ಹಾ. ಎಂತಹ ತೀರಥ ಮಹಾರಥರು! ಅಷ್ಟೇ ಏಕೆ, ಹಾ. ದುಶ್ಯಾಸನ ನೀನೂ ಕೂಡ ಆತನ ಬಾಣಾವಳಿಗೆ ತತ್ತರಿಸಿ ಬಿದ್ದವರೇ ಅಲ್ಲವೇ? ಹಾ. ಈಗೊಂದು ಇತ್ಯರ್ಥವನ್ನು ಮಾಡದೇ ಇದ್ದರೆ ಇಂದಿನ ಈ ಚಕ್ರವ್ಯೂಹವನ್ನು ರಚಿಸಿಯೂ ಕೂಡ ಜಯವನ್ನು ಸಾಧಿಸಲಾಗುವುದಿಲ್ಲ. ಹಾ. ಕರ್ಣ, ವೈರಿ ಭುಜಗ ಸುಪರ್ಣ ನೀನು. ಆ ಅಭಿಮನ್ಯು ಎಂಬ ಆ ಸರ್ಪಕ್ಕೆ ಸರಿಯಾದಂತಹ ಗರುಡ ನೀನು. ಹಾಗಾಗಿ ನಾನೊಂದು ಉಪಾಯವನ್ನ ಮಾಡಿದ್ದೇನೆ, ಅದನ್ನು ನೀನು ಸಾಧಿಸಲೇಬೇಕು. ಓಹೋ, ನೀವು ಆಡುವ ಮಾತೇ ಇದು. ನೀವು ಗುರುಗಳೇ ನೀವು ಗುರುಗಳೇ ಇಂಥ ಹೇಯ ಕೃತ್ಯವ ಗೈಯುವುದು ಇಂಥ ಹೇಯ ಕೃತ್ಯವ ಗೈಯುವುದು ಅವ ನೀತಿಯ ನೀವು ಗುರುಗಳೇ ಇಂಥ ಹೇಯ ಕೃತ್ಯವ ಕೇಳುವುದು ಅವ ನೀತಿಯದಿಂದ ಕರ್ಣ ಕರ್ಣ, ಎಂತ ಮಾತನಾಡಿದ್ದೀರಿ. ಇತ್ತಂಡ ವೀರರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿದವರು ತಾವು. ಹಾಗಿರುವಾಗ ಸೋತು ಹಿಂಬದಿಯಿಂದ ಬಂದವನನ್ನು, ರಣಕ್ಷೇತ್ರದಲ್ಲಿ ಸೋತವನನ್ನು, ಆಯುಧವನ್ನು ಕೆಳಗಿಟ್ಟವನನ್ನು ಯಾವ ಕಾರಣಕ್ಕೂ ಯುದ್ಧ ಮಾಡಬಾರದು, ಶಸ್ತ್ರಾಸ್ತ್ರವನ್ನು ಕೆಳಗಿಟ್ಟವನ ಮೇಲೆ ಯಾವ ಕಾರಣಕ್ಕೂ ಅಸ್ತ್ರ ಪ್ರಯೋಗಿಸಬಾರದು ಎಂದು ಹೇಳಿಕೊಟ್ಟವರು ನೀವು. ಹೌದು. ನಿಮಗೆ ನೀತಿ ಮರೆತು ಹೋಯ್ತೆ ದೇವ. ಯಾಕೆ ಗೊತ್ತಾ? ಇಲ್ಲ ಅಂತಾದರೆ ಒಬ್ಬ ಯೋಧ ಆತನ ಹಿಂಬದಿಯಿಂದ ಹೊಡೆಯುವುದಾಗಿ ಹೇಳ್ತಾ ಇದ್ದೀರಲ್ಲ, ಹೇಗೆ ಹೊಡೆಯುವುದು? ಇಂಥ ಹೇಯ ಕೃತ್ಯ ನನ್ನಿಂದ ಸಾಧ್ಯವೇ ಇಲ್ಲ ಗುರುಗಳೇ, ಸಾಧ್ಯವೇ ಇಲ್ಲ. ಕರ್ಣ, ಭಾರಿ ಮಾತಾಡ್ತಾ ಇದ್ದಿ. ಈಗ ನಾನು ಹೇಳಿದ್ದಾದರೂ ಏನು? ಸವ್ಯಾಪಸವ್ಯವಾಗಿ ತಿರುಗ್ತಾ ಇರುವಂತಹ ಆ ಚಕ್ರವ್ಯೂಹದ ಕೋಟೆಯಲ್ಲಿ ಅಭಿಮನ್ಯುವಿಗೆ ಅಭಿಮುಖವಾಗಿ ನಿಂತು ನಾನು ಹೋರಾಡ್ತೇನೆ. ಆಗ ಹಿಂಬದಿಯಿಂದ ಬಂದು ಆತನ ಧನುಸ್ಸನ್ನು ಮುಕ್ಕಡಿಗೈಯಬೇಕು ಅಂತಷ್ಟೇ ಅಲ್ಲವೇ ನಾನು ಹೇಳಿದ್ದು? ಹೌದು. ಆದರೆ ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೆ. ದೋಷಾರೋಪಣೆಗಳನ್ನು ಮಾಡುವಂತಹ ಹೊತ್ತಲ್ಲ ಕರ್ಣ ಇದು. ಯುದ್ಧದ ವಿದ್ಯಮಾನಗಳನ್ನು ಸರಿಯಾಗಿ ನೋಡಿದವನು ನೀನು. ಎಂತೆಂಥ ಅತಿರಥ ಮಹಾರಥರನ್ನೇ ಆತ ಸೋಲಿಸಿದ್ದಾನೆ ಅಂತಾದರೆ ಈಗ ನಾವು ಇಂಥದ್ದೊಂದು ಇತ್ಯರ್ಥವನ್ನು ಮಾಡದೇ ಇದ್ದರೆ ಇಂದಿನ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಹೇಳು? ಇಲ್ಲ ಕರ್ಣ, ಪಾಪದ ಕೆಲಸ ಅಂತ ಹೇಳ್ತಾ ಇದ್ದಿ, ದೋಷಾರೋಪಣೆಯನ್ನ ಮಾಡ್ತಾ ಇದ್ದಿ. ಹೌದು, ಇದು ಪಾಪದ ಕೆಲಸವೇ. ಆದರೆ ಇದರ ಕರ್ತೃತ್ವ ಯಾರದ್ದು ಅಂತ ನೋಡಬೇಕಲ್ವೇ? ಧಡಿಗನೊಬ್ಬ ಬಡಿಗೆಯಲ್ಲಿ ಹೊಡೆದ ಅಂತ ಆದರೆ ಆ ಬಡಿಗೆಯದ್ದೇನು ತಪ್ಪು ಅಲ್ಲವೇ? ಕರ್ತೃತ್ವ ಏನಿದ್ರೂ ಕೂಡ ಬಡಿಗೆ ಆಗಿರುವುದಿಲ್ಲ, ದಡಿಗನದ್ದಾಗಿರ್ತದೆ. ಆ ಬಡಿಗೆಯದ್ದೇನಿದ್ರೂ ಕ್ರಿಯೆ ಮಾತ್ರ. ಹಾಗೆ ಕೌರವ ದುರ್ಯೋಧನನ ಕರ್ತೃತ್ವದಲ್ಲಿ ನಾವು ಕ್ರಿಯಾ ಸಾಧನವಾಗಿ ಕೇವಲ ಆತ ಹೇಳಿದ್ದನ್ನ ಮಾಡಬೇಕಾದದ್ದು ನಮ್ಮ ಕರ್ತವ್ಯವಷ್ಟೆ. ಹಾಗಾಗಿ ಕರ್ಣ, ಬರುವಂತಹ ಯಾವ ದೋಷಾರೋಪಗಳಿಗೂ ಪಾಪದ ಕೃತ್ಯಕ್ಕೂ ಕೂಡ ನಾವು ಜವಾಬ್ದಾರರಾಗುವುದಿಲ್ಲ. ಅದಕ್ಕೆ ನೇರವಾದ ಹೊಣೆಗಾರ ಆ ಕೌರವನೇ ಆಗ್ತಾನೆ.
ಹಾಗಾಗಿ ಇದು ಕೌರವನ ಅಭಿಲಾಷೆ ಅಲ್ಲ, ಈ ದ್ರೋಣನ ಆಜ್ಞೆ ಅಂತ ತಿಳಿದು ಈ ಕೆಲಸವನ್ನ ಮಾಡಲೇಬೇಕು ನೀನು. ಗುರುಗಳೇ, ನಿಮ್ಮಿಚ್ಛೆಯಂತೆ ಆಗಲಿ. ಹಿಂದೆ ರವಿಸುತ ಗುರು ನೃಪಾನುಜರೊಂದು ಕಡೆಯಲ್ಲಿ ಕಾದಿದರು ಮಿಗೆ ಮುಂದೆ ದ್ರೋಣನ ಸುತ ಸಹಿತ ರಿಪು ಭಟನ ಕೆಣಕಿದರು. ನಿಂದು ದಿವ್ಯಾಸ್ತ್ರದಲ್ಲಿ ಚಾಪವನಂದು ಮುಖಣಿಯಾಗಿ ಕಡೆಯನು ಎಂತಹ ಆಘಾತವೇ ಆಗಿ ಹೋಯ್ತು. ಇದೆಂತಹ ಕೆಲಸವಾಗಿ ಹೋಯ್ತು. ಛೇ, ಇದೇನಿದು? ನಾನು ದ್ರೋಣರೊಂದಿಗೆ ಹೊಯ್ದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನನ್ನ ಧನಸ್ಸು ಮುಕ್ಕಡಿಯಾಯ್ತೆ. ಈ ಕೆಲಸ ಯಾರಿಂದಾಯ್ತು? ಯಾರು ಮಾಡಿದವರು ಅಂತ ನೋಡಿದ್ರೆ ಕರ್ಣನ ಯಲ ಕರ್ಣ, ಧೀರನೋ ನೀನು? ನಿನ್ನ ಇಂತಹ ಸಾಹಸಕ್ಕೆ ಇರಬೇಕು. ಮುತ್ತಯ್ಯನಾದಂತಹ ಭೀಷ್ಮಾಚಾರ್ಯರು ನಿನ್ನನ್ನು ಅರ್ಧರಥಿಕರ ಸಾಲಿಗೆ ಸೇರಿಸಿದ್ದು. ನೀನು ಧೀರನಾ, ವೀರನಾ ನೀನು? ನಾನು ದ್ರೋಣರೊಂದಿಗೆ ಹೊಯ್ದಾಡ್ತಾ ಇರುವಂತಹ ಸಮಯದಲ್ಲಿ ಎದುರು ನಿಂತು ಯುದ್ಧ ಮಾಡಲಾಗದೆ ಹಿಂಬದಿಯಿಂದ, ನನ್ನ ಹಿಂದುಗಡೆಯಿಂದ ಬಾಣ ಪ್ರಯೋಗವನ್ನ ಮಾಡಿ ನನ್ನ ಧನಸ್ಸನ್ನ ಮುಕ್ಕಡಿಗೈದೆಯಲ್ಲ, ಮೆಚ್ಚಲೇಬೇಕು. ನಿನ್ನ ಸಾಹಸಕ್ಕೆ ಮೆಚ್ಚಲೇಬೇಕು. ಕರದ ಚಾಪ ಹೋದರ ಏನಾಯ್ತಯ್ಯ? ಹಿಡಿದಿದ್ದೇನೆ ಖಡ್ಗವನ್ನ. ಈಗ ನೋಡ್ತೇನೆ ಯಾರು ಬರ್ತಾರೆ ಅಂತ. ಬನ್ನಿರೋ ಬನ್ನಿ, ನೋಡ್ತೇನೆ, ಬನ್ನಿ. ಲಕ್ಷಣ ಕುಮಾರ, ಏನನ್ನು ನೋಡ್ತಾ ಇದ್ದಿ? ಕತ್ತರಿಸು ಅಭಿಮನ್ಯುವಿನ ಶಿರವನ್ನು. ಹೀಗೆ ಬಿಟ್ಟರೆ ನಮ್ಮುಗಳಿಗಾಲವಿಲ್ಲ. ಅದಕ್ಕಾಗಿ ಹಿಡಿದ ಕೈಯನ್ನು ಕತ್ತರಿಸುತ್ತೇನೆ ಆ ಅಭಿಮನ್ಯುವಿನನ್ನು. ಮತ್ತದೇ ಹೀನ ಕೃತ್ಯ. ಕರಗಳು ಹೋದವು, ಕರದ ಚಾಪ ಹೋಗಿದ್ದಾಯಿತು. ಈ ಕೃತ್ಯವನ್ನ ಎಸಗಿದವರು ಯಾರು ಅಂತ ನೋಡಿದ್ರೆ ಅವನೇ, ಅದೇ ಪಾತಕಿ, ಅದೇ ಕರ್ಣ. ಕರ್ಣ, ಯೋಧನೇನೋ ನೀನು? ಯೋಧ ಧರ್ಮವೇನು ಅಂತಾದ್ರೂ ಗೊತ್ತಿದೆಯೇನು? ಎಲ್ಲಿ ಗೊತ್ತಿರಬೇಕು? ಮೋಸದಿಂದಲೇ ಅಲ್ವೇ ನೀನು ಕಲಿತದ್ದು ಯೋಧ ಧರ್ಮವನ್ನು ಕೂಡ. ಕರದ ಚಾಪವನ್ನು ಕತ್ತರಿಸಿದೆ, ಕರಗಳನ್ನು ಕತ್ತರಿಸಿದೆ. ನನ್ನ ವಯಸ್ಸಿನ ಮಕ್ಕಳಿದ್ದಾರಲ್ವೇ ನಿನಗೆ? ನಿನಗೆ ಧರ್ಮವೇ ಇರಬಹುದೇನು? ಇರಲಿ, ಕರಗಳನ್ನು ಕತ್ತರಿಸಿದ್ದೀಯಲ್ಲವೇ? ಕರಗಳು ಹೋದರೆ ಏನಾಯ್ತು? ನಾನು ಯಾರು ಹೇಳು? ಕೃಷ್ಣನ ಅಳಿಯ. ಸುದರ್ಶನ ಚಕ್ರವನ್ನ ಕೈಯಲ್ಲಿ ಧರಿಸಿ ಲೋಕ ಕಂಟಕರನ್ನ ನಿರ್ನಾಮಗೊಳಿಸುವಂತಹ ಅಸೀಮ ಬಲಾನ್ವಿತ ಆ ಕೃಷ್ಣನ ಅಳಿಯ ನಾನು. ಸುದರ್ಶನ ಚಕ್ರ ನನ್ನ ಕೈಯಲ್ಲಿ ಇಲ್ಲದೇ ಇರಬಹುದು, ಆದರೆ ಅದರ ಪ್ರಯೋಗವನ್ನು ಅರಿತಿದ್ದೇನೆ. ಯಾಕೆ ಗೊತ್ತೇ? ಈಗ ಝಾಡಿಸಿ ಮುರಿದಿದ್ದೇನೆ ನನ್ನ ರಥವನ್ನೇ. ಆ ರಥದ ಗಾಲಿಗಳನ್ನ ಈ ಮುಂಡು ಕೈಗಳಿಗೆ ಸಿಕ್ಕಿಸಿಕೊಂಡಿದ್ದೇನೆ. ಹಾಗೆ ಕೃಷ್ಣ ಸುದರ್ಶನ ಚಕ್ರವನ್ನು ತಿರುಗಿಸ್ತಾನೋ ಹಾಗೆ ನಿಮ್ಮೆಲ್ಲರನ್ನೂ ಈ ಗಾಲಿಗಳನ್ನೇ ತಿರುಗಿ ಸಂಹರಿಸ್ತೇನೆ. ಬನ್ನಿರೋ ಬನ್ನಿ, ನಾನು ನೋಡ್ತೇನೆ, ಬನ್ನಿ. ಈಗ ಕತ್ತರಿಸಿ ಅಭಿಮನ್ಯುವಿನ ಶಿರವನ್ನು. ಹರಿ ಷಡುರಥರು
ಅಭಿಮನ್ಯುವಿನ ಹತ್ಯೆ ಆಯಿತು. ಇಂದಿನ ಈ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಬಲಿದವನು ನಾನು. ಆತನ ಧನುಸ್ಸನ್ನು ಮುಕ್ಕಡಿಗೈಯಲ್ಲೂ ಹೇಳಿದ್ದು ನಾನು. ಆದರೆ ಇಂಥದ್ದೊಂದು ಅಂತ್ಯವನ್ನು ನಿರೀಕ್ಷಿಸಲಿಲ್ಲ. ಬೆಳೆದು ಹೆಮ್ಮರವಾಗಬಹುದಾಗಿದ್ದಂತಹ ಚಿಗುರನ್ನು ಎಳವೆಯಲ್ಲೇ ಚಿವುಟಿ ಹಾಕಿದಂತಾಯ್ತಲ್ಲ. ಅಧಿರಥ ಮಹಾರಥ ಷಡುರಥರೆಲ್ಲ ಒಂದಾಗಿ ಈ ಎಳೆ ಪ್ರಾಯದ ಕಂದನನ್ನ ಬರ್ಬರವಾಗಿ ಹತ್ಯೆ ಮಾಡಿದರು ಅಂತ ಲೋಕ ನಮ್ಮನ್ನು ನಿಂದಿಸೋದಿಲ್ವೇ? ಲೋಕದ ಅಪಖ್ಯಾತಿಗೆ ಒಳಗಾಗುವಂತಾಯ್ತಲ್ಲ. ಸುಯೋಧನ ಆದ್ಯಂತಿಕವಾಗಿ ವಿಜಯಸಿರಿಯನ್ನು ತರುವಲ್ಲಿ ಎಂಥೆಂಥ ಹೀನ ಕೃತ್ಯಗಳನ್ನು ಮಾಡಬೇಕಾಗ್ತದೆ ನೋಡು. ಈ ಭವ್ಯ ಭಾರತ ಭೂಮಿಯಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ ರತ್ನ ಅಂತ ಹೆಸರು ಪಡೆದವನಿದ್ರೆ ಅದು ಈ ವೀರ ಯೋಧ ಅಭಿಮನ್ಯು. ಭೀಷ್ಮರೇ ಅಲ್ಲವೇ ಈತನನ್ನ ಭಾರತ ರತ್ನ ಅಂತ ಕರೆದವರು. ಇಂತಹ ಅಮೂಲ್ಯ ಅದೆಷ್ಟೋ ಭಾರತ ರತ್ನವನ್ನು ಕಳೆದುಕೊಳ್ಳುವಂತಹ ಒಂದು ದಾರುಣ ಕೃತ್ಯ ನಮ್ಮದಾಗ್ತಾ ಉಂಟು. ಆದರೆ ಈ ದೇಶದಲ್ಲಿ ಇಂಥ ವೀರ ಯೋಧರನ್ನು ಉಳಿಸಿಕೊಳ್ಳುವುದಕ್ಕೆ ಆಸ್ಪದವೂ ಇಲ್ಲ. ಆದರೆ ಇಂಥ ಭಾರತ ರತ್ನ ಎಲ್ಲರೂ ಒಂದಾಗಿ ಕ್ರೋಢೀಕೃತರಾದರೆ ಅಂತಾದರೆ ಪ್ರಪಂಚದ ಯಾವ ಶಕ್ತಿಗೂ ಕೂಡ ನಮ್ಮನ್ನು ಮೀರಿಸುವುದಕ್ಕಾಗಲಿ ನಮ್ಮನ್ನು ಗೆಲ್ಲುವುದಕ್ಕಾಗಲಿ ಸಾಧ್ಯವಿಲ್ಲ. ಹಾಗೆ ಅಂತಹ ಭಾರತ ರತ್ನರೆಲ್ಲರೂ ಒಂದಾಗಿ ಈ ದೇಶವನ್ನು ಮುನ್ನಡೆಸಲಿ ಅಂತ ಆಶಿಸೋಣ. ಆದರೆ ಈ ಹೊತ್ತಿಗೆ ಆ ಮಗುವಿನ ಆ ಕಂದನ ಕಳೇಬರ, ಆ ರಕ್ತಸಿಕ್ತವಾದಂತಹ ಕಳೇಬರವನ್ನು ನೋಡಿದಾಗ ಅಂತಹ ಆ ವೀರ ಯೋಧನ ಮರಣಕ್ಕಾಗಿ ನಾವು ಮಾಡಬಹುದಾಗದ್ದು ಆತನ ಶವದ ಮೇಲೆ 4 ಹನಿ ಕಣ್ಣೀರನ್ನು ಸುರಿಸಬಹುದಷ್ಟೆ. ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಹೀಗೆ ಆತನ ಶವದ ಮೇಲೆ ಕಣ್ಣೀರನ್ನು ಸುರಿಸಿ ಆ ವೀರ ಯೋಧನ ಆತ್ಮಕ್ಕೆ ಸದ್ಗತಿಯನ್ನು ಕೋರೋಣ. ಎಲ್ಲರೂ ಒಂದಾಗಿ ಮೌನವನ್ನಾಚರಿಸಿ ಆ ಕಂದನಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಬಿಡದಿಯನ್ನು ಸೇರೋಣ. ಭದ್ರಂ ಶುಭಂ ಮಂಗಳಂ. ಏರುತಿಗುದು ಹಾರುತಿಗುದು ನೋಡು ನಮ್ಮ ಬಾವುಟ, ತೋರುತಿಗುದು ಹೊಡೆದು ಹೊಡೆದು ಬಾನಿನಗಲ ಪಟ 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 ಬಾವುಟ ಹಾರುತಿಗುದು ಪಟ ಪಟ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗಮೂರ್ತಿ ಹಾರುತಿಗುದು ಬಾವುಟ, ಹಾರುತಿಗುದು ಬಾವುಟ. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು. ಧ್ವಜದ ಭಕ್ತಿ ನಮ್ಮ ಶಕ್ತಿ
ಹಾರುತ್ತಿಗುದು ಬಾವುಟ ನೋಡು ನೋಡು ಪಟ ಪಟ ಹಾರುತ್ತಿಗುದು ಬಾಣ